ಬೆಂಗಳೂರಲ್ಲಿ ಬಂದು ಏನೇನೆಲ್ಲ ಕೆಲಸ ನಾನು ಬಾರ್ ಅಂಗಡಿ ಕೆಲಸ ಮಾಡಿ, ಬಟ್ಟೆ ಅಂಗಡಿ ಕೆಲಸ ಮಾಡಿ, Okay. ಜ್ಯೂಸ್ ಅಂಗಡಿ ಕೆಲಸ ಮಾಡಿದೀನಿ. ಹಾ. ಈ ರೋಡ್ ಸೈಡ್ ಕಸ ಗುಡಿಸ್ತಾರಲ್ಲ ಹಾ. ಆ ಕೆಲಸ ಹುಟ್ಟಿರೋದು. ಓಕೆ. ಬಡತನದಿಂದ ಬಂದಿರೋ ಕುಟುಂಬ ನಮ್ದು. ರೈತರು ದೇಶಕ್ಕೆ ಬೆನ್ನೆಲುಬು. ಹ್ಮ್. ಎಲ್ಲ ತೋರಿಸಿ ನಾವು ಕೈಯಲ್ಲಿ ಮಾಡ್ಬೇಕು. ಓಕೆ. ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಊರಿಗೆ ಬಂದಿದೀವಿ, ಹ್ಮ್. ಕಷ್ಟ ಸುಖ ಇರೋದು ಅನುಭವಿಸ್ಲೇಬೇಕು. ಹೌದು. ಈಗ ಅನುಭವಿಸ್ತಾರೆ ನಾವು ಊರಿಗೆ. ಹ್ಮ್. ಇವನೇನಪ್ಪ ಇವ್ನ ಕೈಲಾಗ್ಲಿಲ್ಲ, ಕೆಲಸ ಮಾಡ್ತಾನೆ ಇದು ಬಂದ್ಬಿಟ್ಟವನೆ ಅಂತ. ಎಷ್ಟೊಂದು ನೀರು ಕುಡ್ಕೊಂಡ್ ಮನಿಕೊಂಬಿಡಿದ್ವಿ. ನೀರು ಓಕೆ. ಈಗ ಸ್ಟಾರ್ಟಿಂಗ್ ಬಂದಾಗ ದುಡ್ಡು ಇರ್ಲಿಲ್ಲ, ಇದ್ ಮಾಡ್ತಾರೆ, ಹಿಂದಗಡೆ ಆಡ್ಕೊಂತಾರೆ ಜನ. ಹ್ಮ್. ಬಟ್ ಅದ್ ನಮ್ ಕಷ್ಟ ನಮ್ಗೆ ಬಂದಿರ್ಬೇಕು. ಮೇಲ್ಗಡೆ ಭಗವಂತ ಗೊತ್ತಿರೋ ಕೆಲವು ದ್ವೇಷಿಸ್ತಾರೆ, ಓಕೆ. ಪ್ರೀತಿಸೋರ್ನ ಎಲ್ಲಾರನ್ನೂ ಒಳಗಡೆ ಇಕ್ಕಬೇಕು ಮನ್ಸಲ್ಲಿ. ಓಕೆ. ಕ್ರೇಜಿ ವೆಂಕಿ ಅವರು ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಮಾಡ್ತಿದ್ದಾರೆ. ದುಡ್ಡು ನಾಳೆಯಿಂದ ವಿಡಿಯೋನೇ ಮಾಡಲ್ಲ, Okay. ಬಿಟ್ಬಿಡ್ತೀನಿ. ಹಾಯ್ ಹಲೋ ನಮಸ್ತೆ, ರೀಲ್ಸ್ ರಿಯಲ್ ಲೈಫ್ಗೆ ಸ್ವಾಗತ. ಗೈಸ್, ಇವತ್ತು ನಮ್ಮ ಜೊತೆಗೆ ಯಾರಪ್ಪ ಇದ್ದಾರೆ ಅಂತಂದ್ರೆ ಹೆವಿ ಕ್ರೇಜಿ ಅಂತಾನೆ ಹೇಳ್ಬೋದು. ಇವರು ಡ್ಯಾನ್ಸ್ಗಳಿಗೆ ಫಿದಾದವರು ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇವರು ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿದ್ರೆ ಟ್ರೋಲ್ ಪೇಜ್ ಅವ್ರಿಗೆ ಇನ್ನೂ ಬೇಕು ಡ್ಯಾನ್ಸ್ಗಳಂತ ಹೇಳ್ತಾನೆ ಇರ್ತಾರೆ. ಬನ್ನಿ ಅವ್ರ ಹತ್ರ ಅವ್ರ ಲೈಫ್ ಬಗ್ಗೆ ಕ್ರೇಜಿ ವೆಂಕಿನ ಕೇಳ್ಕೊಂಡು ತಿಳ್ಕೊಳ್ಳೋಣ. ಹಾಯ್ ಬ್ರೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಪ್ರೀತಿಯ ವೆಂಕಿ ಕ್ರೇಜಿ. ಹೇಗಿದ್ದೀರಾ? ಸೂಪರ್. ಮತ್ತೆ ಈಗ ಫಸ್ಟು ಏನಪ್ಪ ಅಂತಂದ್ರೆ ನಿಮ್ದು ಕ್ರೇಜಿ ಅಂತ ಯಾಕೆ ಇಟ್ಕೊಂಡ್ರಿ ಅಂತ? ಸರ್ ನನ್ನ ಹೆಸರು ವೆಂಕಿ. ಓಕೆ. ಜನಗಳು ಕೊಟ್ಟಿರೋದು ಕ್ರೇಜಿ ವೆಂಕಿ. ಕ್ರೇಜಿ ವೆಂಕಿ. ಹಾ. ಹಾಗಾಗಿ ಅದ್ರ ಮುಂದೆ ನೀವು ಕ್ರೇಜಿ ವೆಂಕಿ ಅಂತ ಇಟ್ಕೊಂಡಿದ್ದೀರಾ. ಓಕೆ. ಇವಾಗ ಬಂದ್ಬಿಟ್ಟು ನಿಮ್ ಡ್ಯಾನ್ಸ್ ಇದೆ ಅಲ್ವಾ, ಯಾರು ಇನ್ಸ್ಪಿರೇಷನ್ ಆಗಿ ನೀವು ಡ್ಯಾನ್ಸ್ ಮಾಡಿದಿರಾ ಅಂತ? ಸೊ ನಮ್ಗೆ ಯಾರು ಇನ್ಸ್ಪಿರೇಷನ್ ಇಲ್ಲ, ನಮಗ್ ನಾವೇ ಇನ್ಸ್ಪಿರೇಷನ್. ಓಕೆ. ಈಗ ಜನಗಳು ನಿಮ್ಮ ಡ್ಯಾನ್ಸ್ಗೆ ತುಂಬಾ ಜನ ಫಿದಾ ಆಗಿದ್ರ ಅಂತಾನೆ ಹೇಳ್ಬೋದು. ನೀವು ಮಾಡೋ ಸ್ಟೈಲ್ಗಳಿಗೆ ನಮ್ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಎಲ್ಲಿ ಹೋದ್ರೂ ಕೂಡ ನಿಮ್ಮ ಒಂದು ಏನದು ಡ್ಯಾನ್ಸ್ ಇದೆ ಅದನ್ನ ಮ್ಯಾಚ್ ಮಾಡಕ್ ಯಾರ ಕಡೆನೂ ಸಾಧ್ಯ ಆಗಲ್ಲ ಅಂತ ನಾನ್ ಅನ್ಕೊಳ್ತೇನೆ. ನೀವೇನ್ ಹೇಳ್ತೀರಾ? ಆಗಲ್ಲ ಅಂತೇನಿಲ್ಲ, ಆಗುತ್ತೆ. ಹಾ. ಬಟ್ ಪ್ರಯತ್ನ ಪಡೋರು ಯಾರು ಇಲ್ಲ. ಓಕೆ. ನಮ್ಮಿಂದನೇ ನಾವೇ ಮುಂದೊಂದ್ಬಾರ್ದು. ಓಕೆ. ಆಗುತ್ತೆ, ಬಟ್ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಯಾವ್ದೇ ಆದ್ರೂ ಕೂಡ ಒಂದು ಶ್ರದ್ಧೆಯಿಂದ ಮಾಡ್ಬೇಕಂದ್ರೆ ಅಥವಾ ಹೇಗೆ? ನಾವೇ ಕಿಂಗು, ನಾವೇ ಮುಂದೆ ಅಂತ ಹೇಳಕ್ ಹೋಗ್ಬಿಡೋದು. ಓಕೆ. ಮರಕಿಂದ ಮರ ದೊಡ್ಡದಿರುತ್ತೆ. ಓಕೆ, ಆತರ. ಈಗ ಅದೇ ನಿಮ್ಮ ಕ್ರೇಜಿ ಅಂತ ಬಂದಿದ್ದು ಹೇಗೆ ಅಂತ? ನನ್ನ ಹೆಸರು ವೆಂಕಿ. ಹಾ. ಕ್ರೇಜಿ ಅಂತ ಯಾಕೆ ಬಂತು? ಅಂದ್ರೆ ಈ ಡ್ಯಾನ್ಸ್ ವಿಡಿಯೋ ಅವೆಲ್ಲ ಮಾಡ್ತೀವಲ್ಲ, ಹಾ. ಕಂಟೆಂಟ್ ಚೆನ್ನಾಗಿದ್ರೆ Okay. ಜನಗಳು ಗುರ್ತಿಡ್ತಾರೆ. ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ಹಾ. ನಮಸ್ಕಾರ ಸರ್ ಅಂತಾರೆ, ಬನ್ನಿ ಸರ್ ಊಟ ಮಾಡಿ, ಬನ್ನಿ ಸರ್ ಕಾಫಿ ಕುಡಿರಿ, ತುಂಬಾ ಚೆನ್ನಾಗಿ ಮಾಡ್ತೀರಾ ಸರ್, ಯಾರು ಎಷ್ಟೇ ಟ್ರೋಲ್ ಮಾಡ್ಲಿ ಸರ್, ನೀವು ತಲೆ ಕೆಡಿಸ್ಕೋಬೇಡಿ, ಹಾ. ನಿಮ್ ಪ್ರಯತ್ನ ನೀವು ಮಾಡಿ ಅಂತ ಪ್ರೋತ್ಸಾಹ ಮಾಡಿ ಬೆಂತಾಡ್ತಾರಲ್ಲ, ಅವ್ರಿಗೆ ಯಾವಾಗ್ಲೂ ಸದಾ ನಾನು ಚಿರರು. ನನ್ನ ಹೆಸರು ವೆಂಕಿ. ಹಾ. ವೆಂಕಿ ಮುಂದ್ಗಡೆ ಬರೀ ವೆಂಕಿ ಅಂತ ಇಟ್ರೆ ಆಗಲ್ಲ, ಓಕೆ. ವೆಂಕಿ ಕ್ರೇಜಿ ಕ್ರೇಜಿ ಆ ತರ ಟೈಟ್ಲ್ ಅವರೇ ಕೊಟ್ಟಿರೋದು. ಯಾರು? ಜನಗಳು ಈ ವಿಡಿಯೋ ನೋಡಿ. ಓಕೆ. ಸರ್, ಫಸ್ಟ್ ಟಿಕ್ ಟಾಕ್ ಅಲ್ಲಿ ಏನಂತ ಇತ್ತು ನಿಮ್ಮ ಹೆಸರು? ಅಲ್ಲಿ ವೆಂಕಟೇಶ ಸಿಟಿ 716 ಇತ್ತು. ಓಕೆ. ವೆಂಕಟೇಶ ಸಿಟಿ 716 ಅಂತ. ಇದು ಯಾವಾಗ ಚೇಂಜ್ ಆಯ್ತು ಅಂತ ಕ್ರೇಜಿ ಅಂತ? ಅದು ಒಂದು ಅಕೌಂಟ್ ಒಂದಾಯ್ತು. ಹಾ. ನಮ್ಮ ಅಕೌಂಟ್ ಅಲ್ವಾ ಯಾರು ಯೂಸ್ ಮಾಡ್ತಾರೆ ಬಿಡು ಅಂತ ನಾವು ಇದ್ ಮಾಡ್ಕೊಂಡಿದ್ದು. ಹ್ಮ್. ಅಂದ್ರೆ ಸೆಕ್ಯೂರಿಟಿ ಏನು ಇಟ್ಕೊಂಡಿರ್ಲಿಲ್ಲ ಮುಂಚೆ. ಹಾ. ಇವಾಗೆಲ್ಲ ಇವಾಗ ಹಂಗೆ ಇಲ್ಲ, 2 ಫ್ಯಾಕ್ಟ್ ವೆರಿಫಿಕೇಶನ್ ಎಲ್ಲ ಆನ್ ಮಾಡಿ ಹಾ. ಮಾಡ್ಕೊಂಡಿದೀವಿ. ಅಂದ್ರೆ ಎಲ್ಲಾ ಸೆಕ್ಯೂರಿಟಿಗಳು ಈಗ ತಿರ್ಗಾ ಮತ್ತೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ, ಮತ್ತೊಂದು. ವೆಂಕಿ ಕ್ರೇಜಿ ಅಂತ. ಓಕೆ. ಅವಾಗ ಜನಗಳಿಗೆ ಇಷ್ಟ ಆಗಿದೆ, ಸೊ ನಾನು ವೆಂಕಿ ಅಂತ ಇಟ್ಕೊಂಡಿದ್ದೆ. ಹಾ. ಸರ್ ನೀವು ಕ್ರೇಜಿ ಅಂತ ಇಟ್ಕೊಳ್ಳಿ ಅಂತ ಅವರೇ ಪ್ರೋತ್ಸಾಹ ಕೊಟ್ಟಿದ್ರು. ಸೊ ಹಾಗಾಗಿ ಇಟ್ಕೊಂಡಿದೀನಿ. ಇಷ್ಟ್ರ ಮಟ್ಟ ನಡೀತಾ ಇದೆ. ಏನೋ ಪ್ರೀತಿ ವಿಶ್ವಾಸ ತೋರಿಸಿರೋ ಜನ ಸಾಕು, ಚಿರರು. ನಾನು ಭೂಮಿ ಮೇಲೆ ಹುಟ್ಟಿದ್ಕೂ ಸಾರ್ಥಕ ಆಯ್ತು. ರೀಲ್ಸ್ ಯಾಕೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದು? ಅಂದ್ರೆ ಬೇರೆ ಏನೇನೋ ಎಲ್ಲ ತುಂಬಾನೇ ಇತ್ತು, ಆತರ ಎಲ್ಲ ಮಾಡ್ಬೋದಿತ್ತಲ್ವಾ? ಸರ್ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಫಾಸ್ಟ್ ಇದೆ. ಓಕೆ. ಈಗ ಎಲ್ಲ ಟಿವಿ, ಈಗ ಚಾನಲ್ ಅಂತ ಟಿವಿ ನ್ಯೂಸು ಪ್ರತಿಯೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ಅವ್ರು ತೋರಿಸ್ತಾರೆ. ಹೌದು. ಅದಕ್ಕೋಸ್ಕರ ಅದಕ್ಕೆ ನೀವು ಏನ್ ಮಾಡಿದೀರಾ, ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಬಟ್ ಜಾಬ್ ಮಾಡ್ತೀವಿ, ಹಾ. ಬಟ್ ಇದನ್ನು ಮಾಡ್ತೀವಿ. ಹೌದು. ನೀವು ಫಸ್ಟ್ ಯಾವ ಊರು ಅಂತ ನಿಮ್ದು? ನಮ್ದು ತುಮಕೂರು ಹತ್ರ ಕುಣಿಗಲ್. ಓಕೆ. ತುಮಕೂರು ಬಿಟ್ಟು ಒಂದು 20 ಕಿಲೋಮೀಟರ್ ಓಕೆ. ಕುಣಿಗಲ್. ಕುಣಿಗಲ್ಲಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ನಿಮ್ಮ ಊರಿಗೆ? ನಮ್ದು ಒಂದು ಪುಟ್ಟ ಹಳ್ಳಿ. ಓಕೆ. ಅಂದ್ರೆ ಹಳ್ಳಿ ಪ್ರತಿಭೆ ಕ್ರೇಜಿ ಬೆಂಕಿ ಅಂತ ಕುಣಿಗಲ್ ಕುದುರೆಯಿಂದಾನೆ ಫೇಮಸ್ ಇದೆ. ಕುಣಿಗಲಲ್ಲಿ ಎಲ್ಲ ಫುಲ್ಲು. ಕುದುರೆ ಫಾರಂ ಪ್ರತಿಯೊಂದಿದೆ. ಓಕೆ. ಕುಣಿಗಲ್ ಕುದುರೆಯಿಂದಾನೆ ಫೇಮಸ್. Okay. ಹಾಗಾಗಿ ನಮ್ಮನ್ನೀಗ ಕುಣಿಗಲ್ ಕುದುರೆ ಅಂತ ಕರೀತಾರೆ ವಾವ್. ವಿಡಿಯೋ ಮಾಡೋದ್ರಿಂದ. ಅಂದ್ರೆ ಈಗ ನೀವು ವೆಂಕಿ ಕ್ರೇಜಿ ಹೋಗ್ಬಿಟ್ಟು ನೆಕ್ಸ್ಟ್ ಕುಣಿಗಲ್ ಕುದುರೆ ಆಗಿದ್ರ ಅಂತ ಅರ್ಥ ಆಯ್ತು. ಇನ್ನ ಆಗಿಲ್ಲ, ಮುಂದಕ್ಕೆ ಆಗ್ಬೇಕು. ಮುಂದೆ ಆಗ್ತೀರಾ? ಓಕೆ. ಸೂಪರ್ ಸೂಪರ್. ಹಾಗಾದ್ರೆ ಈಗ ನೀವು ರೀಲ್ಸ್ ಮಾಡ್ತೀರಲ್ವಾ, ಟೆರೆಸ್ ಅಲ್ಲಿ ಹೋಗ್ಬಿಟ್ಟೆ ಯಾಕೆ ಮಾಡ್ತೀರಾ ಅಂತ? ಸರ್ ನಮ್ಗೆ ಜಾಗ ಕಂಫರ್ಟಬಲ್ ಇರ್ಬೇಕು. ಓಕೆ. ಈಗ ಎಲ್ಲೋ ಇಟ್ಬಿಟ್ಟು ಕತ್ಲಡಿ ಮೇಲೆ ಮಾಡಿದ್ರೆ ಜನಗಳಿಗೆ ಪೂರ್ತಿ ಸಿಗಲ್ಲ. ಹಾ. ಜಾಗ ಬ್ಲ್ಯಾಕ್ ಚೆನ್ನಾಗಿ ಬರ್ಬೇಕು, ಕ್ಯಾಮ್ರಾ ಕ್ಲಿಯರಿಟಿ ಎಲ್ಲ ಬರ್ಬೇಕು. ಸೊ ನಮ್ಗೆ ಕೆಲ್ಸಕ್ಕೆ ಕಂಫರ್ಟಬಲ್ ಇದೆ.
ನಮ್ಮ ಮನೆಗೆ ಹತ್ರ ಆಗತ್ತೆ. ಓಕೆ ಸೊ ಹಾಗಾಗಿ ನಮ್ ಜಾಗದಲ್ಲಿ ನಾವು ಮಾಡ್ಬೇಕು. ಈಗ ಬೇರೆಯವ್ರ ಜಾಗಕ್ಕೆ ಹೋಗ್ತೀವಿ, ಹ್ಮ್ ಅಲ್ಲಿ ಲೇಟ್ ಆಗತ್ತೆ, ಅಲ್ಲಿಂದ ಬರೋದು ಕೆಲ್ಸಕ್ಕೆ ಹೋಗೋದು ತುಂಬಾ ಇದಾಗತ್ತೆ. ಸೊ Okay. ಹಾಗಾಗಿ ಜಾಗ ಯಾವ್ದೇ ಇರಲಿ, ಜನ ಗುರ್ತಿರ್ತಾರ, ಅಷ್ಟ್ ಸಾಕು ಅಷ್ಟ್ ಅಂತೀರಾ? ಸಾಕು. ಹ್ಮ್. ಈಗ ಅದೇ ಏನಪ್ಪಾ ಅಂತಂದ್ರೆ ನೀವು ಟೆರೆಸ್ ಅಲ್ಲಿ ಮಾಡ್ತೀರಾ, ಯಾವ ಟೈಮಿಂದ ಯಾವ ಟೈಮಲ್ಲಿ ನೀವು ರೀಲ್ಸ್ ಎಲ್ಲ ಮಾಡ್ತೀರಾ ಅಂತ? ನಾವು ಬೆಳಗ್ಗೆ 7 o'clock, ಓಕೆ. ಸಂಜೆ 7 o'clock. ಓ ಅಂದ್ರೆ ನೀವು ಬೆಳಗ್ಗೆನೆ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತೀರಾ ಅಂತ ಅನ್ಸುತ್ತೆ. ಬೆಳಗ್ಗೆ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಯಾವ್ದು ಬೇಕು ಅಂತ. ಹಾ ಬಟ್ ನಮ್ಗೆ ಫ್ರೀ ಟೈಮ್ ಆದಾಗ ಬಿಡ್ತಾ ಇರೋದು ಓಕೆ. ಹಂಗೆ. ಇದಕ್ಕೊಂದು ಡ್ಯಾನ್ಸ್ಗೆ ಹೆಸರು ಕೊಡ್ಬೇಕು ಅಂತಂದ್ರೆ ಏನಂತ ಹೆಸರು ಕೊಡ್ತೀರಾ ನಿಮ್ ಡ್ಯಾನ್ಸ್ಗೆ? ಸರ್ ನಾವೇನ್ ಹೆಸರು ಕೊಡಲ್ಲ ಸರ್, ಜನಗಳು ಕೊಟ್ಟಿರ್ತಾರ, ನಮ್ದೇನಿಲ್ಲ, ವಿಡಿಯೋ ಮಾಡೋದು ಬಿಡೋದು ಅಷ್ಟೇ. ಓಕೆ. ಈಗ ನಿಮ್ಗೆ ಒಂದು ಯಾಕಂದ್ರೆ ಇದು ಈ ತರ ನಮ್ಮ ಎಲ್ಲೂ ಕೂಡ ಯಾರು ಮಾಡಲ್ಲ, ಕರೆಕ್ಟ್ ಅಲ್ವಾ? ನೀವು ಮಾಡೋ ತರ ಡ್ಯಾನ್ಸ್ ಅದು ಯಾರಿಗೂ ಕೂಡ ಮ್ಯಾಚ್ ಮಾಡಕ್ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ನೀವೇನ್ ಹೇಳ್ತೀರಾ? ನಿಮ್ ತರನು ಮಾಡ್ಬೋದು ಅಂತೀರಾ ಅಥವಾ ಹೇಗೆ? ಬೇರೆ ಇಲ್ಲ ಇಲ್ಲ, ಮಾಡ್ಬೋದು, ಮಾಡಲ್ಲ ಅಂತ ಏನಿಲ್ಲ ಸರ್, ಮನ್ಸ್ಗಿಂತ ದೊಡ್ಡದೈತೆ, ಓಕೆ. ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲ ಬಟ್ ನಿಮ್ ತರ ಒಂದು ಮ್ಯಾಚ್ ಮಾಡಕ್ ಆಗಲ್ಲ ಅಂದ್ರೆ ಮಾಡ್ಬೋದು. ಈ ಜನಗಳು ಟ್ರೋಲ್ ಮಾಡ್ತಾರೆ ಅಂತ ಹೆದರ್ತಾರೆ. ಒಬ್ಬ ಮನ್ಸ ಬೆಳಿಬೇಕು ಅಂದ್ರೆ ಟ್ರೋಲ್ ಮಾಡಿದ್ರೆ ಮನ್ಸ ಬೆಳೆಯಕ್ಕಾಗದು. ಓಕೆ. ಹಿಂಗೆ ಅಂದ್ರೆ ಈಗ ನೀವು ಮುಂಚೆ ಎಲ್ಲ ಅನ್ಕೊಂಡಿದ್ರ ರೀಲ್ಸ್ ಮಾಡ್ಬಿಟ್ಟು ನಾನು ಈ ಖಂಡಿತ ಇಲ್ಲ ಸರ್, ನಾನು ಏನ್ ಅನ್ಕೊಂಡೇ ಇಲ್ಲ. ನೀ ಮಟ್ಟಕ್ಕೆ ಬರ್ತೀನಿ ಅಂತ ಓಕೆ. ನನ್ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಹ್ಮ್ ಈಗ ಸುಮಾರು ಜನ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾರೆ, ಬಟ್ ಅವ್ರನ್ನ ವೈರಲ್ ಮಾಡಲ್ಲ. ಹೌದು. ನೀವಾದ್ರೂ ಒಂದು ಅದೇ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ಅದು ಒಂದು ರೀಲ್ಸ್ ಮಾಡ್ಬಿಟ್ಟು ಬರ್ಬೇಕಲ್ಲ, ಅದು ಡೈಲಿ ಹೇಗಿರುತ್ತೆ ನಿಮ್ದು ಡೈಲಿ ವರ್ಕ್ ಅದೇ ಅಂದ್ಕೊಂಡಿದ್ರೆ ಅಥವಾ ಹೆಂಗೆ ಅಂತ? ಇಲ್ಲ ಇಲ್ಲ, ಬೇರೆ ಕೆಲಸ ಇರುತ್ತೆ ಮನೆದು, ಅದೆಲ್ಲ ಮುಗಿಸ್ಕೊಂಡು ಹಾ ಏನೋ ಮಾಡ್ಬೇಕು ಅಂತ ಮಾಡ್ತೀವಿ ಅಷ್ಟೇ. ಓಕೆ. ಅದೇ ನಿಮ್ಗೆ ಯಾಕಂದ್ರೆ ಸುಮಾರು ಬ್ಯಾಡ್ ಕಮೆಂಟ್ ಎಲ್ಲ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಸರ್ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ಸರ್ ಹಾಕ್ತಾರೆ. ಅಪ್ಪು ಸರ್ ಒಂದ್ ಮಾತಾಡೋರಿ, ಕಾಮೆಂಟ್ ಮಾಡೋರೆಲ್ಲ ಕೆಲಸನ ಮಾಡೋದಿಲ್ಲ ಅಂತ. ಹೌದು ಅದನ್ನ ನಾನು ಮನ್ಸಲ್ಲಿ ಇಟ್ಕೊಂಡಿದೀನಿ. ನೋಡಿ. ಅಷ್ಟು ಇದ್ರೆ ಸಾಕು. ಹಾ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ನಮ್ಗೆ 10 ರೂಪಾಯಿ ಬಂದು ಕೊಡ್ತಾರ? ಈಗ ನಿಮ್ಗೆ ಆಗ್ಲಿ ಕೊಡ್ತಾರ? ಕೊಡಲ್ಲ. ನಿಮ್ ಕೆಲ್ಸ ಏನು? ಪಾಪ ನಮ್ಮನ್ನ ಹುಡಿಕೊಂಡ್ ಬಂದಿದ್ದೀರಾ, ನಿಮ್ಗೆ ಒಂದ್ ಹೆಸರು ಬರ್ಬೇಕು. ಓಕೆ. ನಮ್ಮಿಂದ ನಿಮ್ಗೆ ಹೆಸರು ಬರ್ಬೇಕು, ನಿಮ್ಮಿಂದ ನಮ್ಗೆ ಹೆಸರು ಬರ್ಬೇಕು. ವೆಂಕಿ ಕ್ರೇಜಿ ಈ ತರ ವಿಡಿಯೋ ಮಾಡಿದ್ನಪ್ಪ, ತುಂಬಾ ಒಳ್ಳೆ ಮನುಷ್ಯ, ಹ್ಮ್ ಆ ತರ ಅಲ್ವಾ? ಹಂಗೆ. ಓಕೆ. ಈಗ ಬ್ಯಾಡ್ ಕಮೆಂಟ್ ಹಾಕೋರು ಬಂದಾರ? ಈಗ ಬ್ಯಾಡ್ ಕಮೆಂಟ್ ಆಗ್ತಾರಲ್ವಾ, ತುಂಬಾನೇ ಅಂದ್ರೆ ಮೈಂಡ್ ಅಲ್ಲಿ ಇಟ್ಕೊಂಡು ಅದು ಸಫರ್ ಆಗಿದ್ದೀನಿ ಆ ಒಂದು ಬ್ಯಾಡ್ ಕಮೆಂಟ್ಗೆ ಅಂತಂದ್ರೆ ಆ ತರ ಯಾವ್ದಾದ್ರು ಇದೆಯಾ ಅಂತ? ಬ್ಯಾಡ್ ಕಮೆಂಟ್ ಬ್ಯಾಡ್ ಕಮೆಂಟ್ ಅಲ್ಲಿ ಇಲ್ಲ ಗುರು ಈ ತರ ಹಾಕಿದ್ರು ಬ್ಯಾಡ್ ಕಮೆಂಟ್, ಇದು ನೋಡ್ಬಿಟ್ಟು ನಾನು ತುಂಬಾ ಒಂದು ಸಫರ್ ಆಗಿದ್ದೀನಿ, ಆ ಕಮೆಂಟ್ ನೋಡಿ ಅನ್ಸುತ್ತೆ. ಯಾವ ಕಮೆಂಟ್? ಸರ್ ನಮ್ದು ವಿಡಿಯೋ ಓಪನ್ ಮಾಡಿ ಹಾ 100ಕ್ಕೆ 10 ಜನ ಒಳ್ಳೆ ಕಮೆಂಟ್ ಹಾಕ್ತಾರೆ, ಇನ್ನಿದ್ದರೆಲ್ಲ ಬ್ಯಾಡ್ ಕಮೆಂಟ್ ಹಾಕದೆ. ಬಟ್ ಎಲ್ಲ- ಅವ್ರಿಗೆಲ್ಲ ತಲೆ ಕೆಲ್ಸ ಕೂಡ್ಸ್ಕೊಂಡಂತ ಪೇಷನ್ಸ್ ನಮ್ಗಿಲ್ಲ. ನಮ್ಗೆ 100 ಕೆಲ್ಸಗಳು ಇರ್ತವೆ, ಹಾ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿ ನೀವು ಬ್ಯಾಡ್ ಕಮೆಂಟ್ಗೆಲ್ಲ ನೀವು ತಲೆಗೆಸ್ಕೊಳ್ಳಲ್ಲ ಅಂತ ಹಂಗಿದ್ರೆ ನಾನು ವಿಡಿಯೋನ ಮಾಡ್ತಿರ್ಲಿಲ್ಲ. ಆ ತರ. ಓಕೆ. ಈಗ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಹ್ಮ್. ಏನೋ ಒಳ್ಳೆ ಕಮೆಂಟ್ ಹಾಕೋರು ಇರ್ತಾರೆ, ಇದಾರೆ, 10 ಜನ ಇದಾರೆ, ಇದಾರೆ 100ಕ್ಕೆ 10 ಜನ 100 ಸಾಕವ್ರೆ. 110 ಜನ ಆಗ್ತಾರೆ. ಅವ್ರಿಗೋಸ್ಕರ ವಿಡಿಯೋ ಮಾಡೋಣ. ಓಕೆ. ಅಂದ್ರೆ ನೀವು ವಿಡಿಯೋ ಹಾಕಿಲ್ಲ ಅಂದ್ರೆ ಯಾವತ್ತಾದ್ರೂ ನಿಮ್ಗೆ ಇಲ್ಲ ಗುರು ನಮ್ಗೆ ನೀವು ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂತ ಏನಾದ್ರು ಮೆಸೇಜ್ ಮಾಡಿರೋದಿದ್ಯಾ? ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ ಸುಮಾರು ಜನ. ಓಕೆ. ಮಾಡೋರು ಮಾಡ್ಕೊಳ್ಳಿ ಬಾಸ್, ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಹಾ. ನಿಮ್ ಪ್ರಯತ್ನ ನೀವು ಮಾಡಿ, ಓಕೆ. ಮುಂದಿಂದು ಭಗವಂತ ಬಿಡಿ ದೇವ್ರಿಗೆ, ಆತರ. ಆ ತರ. ಆ ಊರ್ ಜನ ಒಬ್ಬನೇ ಆಗ್ಲಿ ಸರ್, ಈಗ ಒಂದು ವಿಡಿಯೋ ಮಾಡ್ತೀವಿ, ಒಂದೇ ಲೈಕ್ ಬರ್ಲಿ, ಹ್ಮ್. ಒಂದೇ ಕಮೆಂಟ್ ಬರ್ಲಿ, ಓಕೆ. ಅವ್ರಿಗೆ ಅವಾಗ ಚಿರವಣಿ. ಅಂದ್ರೆ ಓಕೆ. ಈಗ ನೀವು ಬೇರೆಯವ್ರು ಖುಷಿ ಪಡ್ಬೇಕು ಅಂತ ಮಾಡ್ತೀರಾ ಅಥವಾ ನಿಮ್ ಖುಷಿಗೋಸ್ಕರ ನೀವು ಮಾಡ್ತಿದ್ದೀರಾ ರೀಲ್ಸ್? ಇವಾಗ ಕೆಲವರು ಪಿಕ್ಚರ್ ತೆಗಿತಾರೆ, ಜನಗಳು ನೋಡ್ಲಿ ಅಂತನ, ಅವ್ರ ಕಂಟೆಂಟ್ ಚೆನ್ನಾಗಿದೆ ಇದ್ ಮಾಡಿದಿ ಅಂತನ ತೆಗೆಯೋದು, ಅವ್ರ ಬಂಡವಾಳಕ್ಕೆ ಅವ್ರ ತಾನೇ ತೆಗೆಯೋದು, ಅವ್ರ ಖುಷಿಗೋಸ್ಕರ. ಹೌದು. ಹಂಗೆ ನಾವು ನಮ್ ಖುಷಿಗೋಸ್ಕರ ಮಾಡ್ತೀವಿ, ಜನ ಅದನ್ನ ಇಷ್ಟಪಡ್ತಾರೆ. ಹೌದು. ಬಟ್ ಜನಗಳಿಗೆ ಕೆಟ್ಟದ ರೀತಿ ಮಾಡ್ಬಾರ್ದು, ಹ್ಮ್. ಒಂದ್ ಒಳ್ಳೇದಾಗ್ಬೇಕು ಜನಗಳಿಗೆ, ಆ ತರ. ಈಗ ಯಾವ್ದಾದ್ರು ಟೆನ್ಷನ್ ಇರ್ತಾರೆ, ಹೌದು. ನಮ್ ವಿಡಿಯೋ ನೋಡಿ ಒಂದ್ ಸ್ಮೈಲ್ ಮಾಡ್ತಾರ, ಹ್ಮ್. ಸಾಕು, ಆತರ. ಓಕೆ. ನೆಕ್ಸ್ಟ್ ಕ್ರೇಜಿ ವೆಂಕಿ ಮದುವೆ ಯಾವಾಗ ಆಗುತ್ತೆ? ಮದುವೆ ಆಗಿದೆ ಅಥವಾ ಹೇಗೆ? ಇಲ್ಲ ಇಲ್ಲ, ಆಗ್ಬೇಕು, ನೋಡ್ತಾ ಇದ್ರು ಮನೇಲಿ. ಮನೇಲಿ ನೋಡ್ತಿದಾರ? ಹ್ಮ್. ಅಂದ್ರೆ ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಪ್ರಪೋಸ್ ಏನಾದ್ರು ಮಾಡಿರೋದಿದ್ಯಾ ಇಲ್ಲ, ಇಲ್ಲ. ಹೇಗೆ? ನಾನ್ ಲವ್ ಇವೆಲ್ಲ ಆಗ್ಬಾರಲ್ಲ ಸರ್, ಯಾಕೆ? ನಾವ್ ಅದಕ್ಕೆ ಹೋಗೋದೇ ಇಲ್ಲ. ಈ ಕೆಲವು ನೋಡಿರ್ತೀವಲ್ಲ, ಹಾ ಅವ್ರ ಕೈ ಕೊಟ್ರು, ಇವ್ರ ಕೈ ಕೊಟ್ರು, ಓಕೆ. ಅವ್ರ ಕೈ ಕೊಡುಗ, ಇವ್ರ ಕೈ ಕೊಡುಗ, ಅವ್ರ ಸತ್ತ, ಇವ್ರ ಸತ್ತ. ಅಂದ್ರೆ ಕಾಮನ್ ಆಗಿ ಏನಾದ್ರು ಆತರ ಮೆಸೇಜ್ಗಳು ಏನಾದ್ರು ಬರ್ತಿದ್ಯಾ? ಯಾರ್ಗಾರು ಹುಡುಗಿ ಏನಾದ್ರು ಮಾಡಿದಾರಾ ಅಂತ? ಇಲ್ಲ ಇಲ್ಲ, ನಾವ್ ಮಾಡಿದ್ರೆ ನಾವು ಅಪ್ರೋಚ್ ಮಾಡಲ್ಲ. ಅಲ್ಲ ಅಟ್ಲೀಸ್ಟ್ ಮಾಡಿದಾರಾ? ಒಂದೆರಡು ಬಂದಿದ್ಯಾ ಅಥವಾ ಇಲ್ಲ, ಹೇಗೆ? ಬಂದಿದೆ, ಬಂದಿದೆ. ನಾವು ಒಪ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಸಾಕಿರ್ತಾರ ಸರ್. ಓಕೆ. ಅವ್ರದ್ದೇನಾದ್ರು ಹೆಸರು ಏನಾದ್ರು ಹೇಳ್ಬೋದಾ? ಅವ್ರೇನೋ ನೋಡ್ತಾ ಇದ್ರೆ ನಿಮ್ಮ ಫ್ಯಾನ್ಸ್ ಅನ್ಸುತ್ತೆ ಅವ್ರು ಮೋಸ್ಟ್ಲಿ. ಅವೆಲ್ಲ ಹೇಳಕ್ಕಾಗ್ತಾ? ಹ್ಮ್. ಕೆಲವ್ರು ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಹಾ, ಈಗ ಅದನ್ನ ಇಟ್ಕೊಳ್ಳೋದು, ಟ್ರೋಲ್ ಮಾಡೋದು, ಹಾ. ಅವೆಲ್ಲ ಮಾಡ್ತಾರೆ.
ಹಾ. ಬಟ್ ನಮ್ ರೀಲ್ಸ್ ಬೇರೆ ರಿಯಲ್ ಲೈಫ್ ಬೇರೆ ಓಕೆ ಅದಕ್ಕೆ ಅದೇ ಈಗ ನಮ್ಮ ಒಂದು ಕಂಟೆಂಟ್ ಇರೋದು ಅದೇ ಹಾ. ರೀಲ್ಸ್ ಅಂಡ್ ರಿಯಲ್ ಲೈಫ್ ಸ್ಟೋರಿ ಅಂತ. ಹಾ. ರೀಲ್ಸ್ಗೆ ಮತ್ತೆ ರಿಯಲ್ ಲೈಫ್ ಸ್ಟೋರಿಗೆ ಏನ್ ವ್ಯತ್ಯಾಸ ಇದೆ? ಸರ್ ರೀಲ್ಸ್ ಅಂದ್ರೆ ಹಾ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀವಿ, ಹಾ ಬಟ್ ರಿಯಲ್ ಲೈಫ್ ತುಂಬಾ ಕಷ್ಟ ಇದೆ. ಅದೇ ಅದೇ ಏನಿದೆ ಅಂತ ಏನಿದೆ ಅಂದ್ರೆ ಇದು ಬೆಳಗ್ಗೆದ್ದ ಕೆಲ್ಸಕ್ಕೆ ಹೋಗ್ಬೇಕು. ಹೌದು. ಈಗ ನೋಡು ಇಲ್ಲಿ ಹಾಫ್ ಅನ್ ಅವರ್ ಅಂತ ಹೇಳಿ ಬಂದಿದ್ವಿ, ಓಕೆ ಈಗ ಹೆಚ್ಚು ಕಮ್ಮಿ ಆದ್ರೆ ಹಾ ಕಳಿಸ್ತಾರೆ, ಬಟ್ ನಮ್ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ. ಓಕೆ ಓಕೆ ಆತರ. ಈಗ ರೀಲ್ಸ್ ಬೇರೆ, ಹಾ ರೀಲ್ಸ್ ಅಲ್ಲಿ ಇವತ್ತಲ್ಲಿ ನಾಳೆಗೆ ಇನ್ನೊಂದು ಮಾಡ್ಬೋದು, ಓಕೆ ಬಟ್ ರಿಯಲ್ ಲೈಫ್ ತುಂಬಾ ಕಷ್ಟ ಇದೆ. ಹ್ಮ್ ಹಾಗೆ ಓಕೆ ಈಗ ನಿಮ್ಮ ಒಂದು ಫೇವ್ರೆಟ್ ಹೀರೋ ಅಂದ್ರೆ ಯಾರು? ನಮ್ ಫೇವರೇಟ್ ಇರೋ ಅಂದ್ರೆ ಕ್ರೇಜ್ ಸ್ಟಾರ್. ಕ್ರೇಜಿ ಸ್ಟಾರ್. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿಗಳೆಲ್ಲ ನೋಡ್ತೀರಾ? ನಾನು ನೋಡಿದೀನಿ. ನೋಡ್ತೀರಾ? ಓಕೆ ಅವರು ಒಂಥರ ಎಲ್ಲ ಸಾಕ್ಷಿಗಳೆಲ್ಲ ಹಾಕೊಂಡು ಇಂಪ್ರೆಷನ್. ಹಾ ಹೀರೋಯಿನ್ ಬೇರೆ ಬೇರೆ ಪರಿಚಯ ಮಾಡ್ಕೊಂಡು ಇಲ್ಲಿ ಸ್ಯಾಂಡಲ್ ಇರ್ತಾರದು, ಹಾ ಬಟ್ ಕೋಟಿಯಿಂದ ಲೆಕ್ಕ ಇಲ್ಲ ಅವ್ರಿಗೆ. ಓಕೆ ಅಂದ್ರೆ ನೆಕ್ಸ್ಟ್ ಕ್ರೇಜಿ ಬೆಂಕಿದು ಆತರ ಏನಾದ್ರು ಒಂದು ಡ್ಯಾನ್ಸ್ ವಿಡಿಯೋ ಏನಾದ್ರು ಬರ್ಬೋದಂತೀರಾ ಅದು ಹೇಗೆ? ಇಲ್ಲ ಸರ್, ಅಂದ್ರೆ ಜನಗಳು ಪ್ರೋತ್ಸಾಹ ಮಾಡಿ ದೇವರು ಮೇಲ್ಗಡೆ ಕಂಡ್ಬಿಟ್ರೆ ಇದೆಲ್ಲ ರೀ ಆಲ್ರೆಡಿ ಸುಮಾರು ಜನ ನಿಮ್ಗೆ ಒಳ್ಳೆ ಕಮೆಂಟ್ ಆಗ್ತಿದಾರ ಅಂತೀರಾ, ಮತ್ತೆ ಆಗ್ತಾರೆ. ಹಾ ಇನ್ನು ಏನ್ ಬೇಕಂತೀರಾ? ಯಾರು ಕಮೆಂಟ್ ಹಾಕೋರಲ್ಲ ಒಳ್ಳೆ ಕಮೆಂಟ್ ಹಾಕ್ಬೇಕು, ಓಕೆ ಆ ತರ ಬೆಳಗ್ಗೆ ತೋರ್ಸ್ಬೇಕು ನಾವು. ಅಂದ್ರೆ ನೆಕ್ಸ್ಟ್ ಆತರ ಬೆಳಿತೀರಾ? ಖಂಡಿತ ನಮ್ಗೆ ಆತ್ಮವಿಶ್ವಾಸ ಐತೆ, Okay. ಸಾಕು. ಹಾಗೆ ಆಗತ್ತಂತೀರಾ? ಜನಗಳು ಪ್ರೋತ್ಸಾಹ ಮಾಡ್ತಾರ, ಓಕೆ ಸಾಕದೆ. ಅಂದ್ರೆ ಈಗ ನಿಮ್ ಮನೇಲಿ ಯಾವ ತರ ನಿಮ್ಗೆ ಸಪೋರ್ಟ್ ಇದೆ ಅಂತ? ಸರ್ ನಮ್ಮನೆ ನಮ್ಗೆ ಯಾವ ಸಪೋರ್ಟ್ ಇಲ್ಲ ಸರ್. ಹ್ಮ್ ಅವರು ನೀನು ವಿಡಿಯೋ ಮಾಡಬೇಡ, ಯಾರು ಹೇಳಿದ್ದು ಮನೇಲಿ? ನಮ್ಮ ಅಪ್ಪ ಅಮ್ಮ ಹಾ ಎಲ್ಲರೂ, ನಮ್ಮ ಮಾವರು ಎಲ್ಲರೂ. ನಾನು ಎಲ್ಲ ಮಾಡ್ತೀನಿ. ಅಲ್ಲ ಬಟ್ ಏನೋ ನಿಮ್ಗೆ ಕಮೆಂಟ್ಗಳೆಲ್ಲ ಚೆನ್ನಾಗಿ ಬರ್ತಿದೆ, ಬಟ್ ಅವರು ನೀವು ತೋರಿಸಿಲ್ವಾ ನಿಮ್ಮ ಮನೆಯಲ್ಲ ಈ ತರ ನಮ್ಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಈ ತರ ಮಾಡ್ಬೇಕು ಅಂತ? ಅವ್ರಿಗೆ ಗೊತ್ತೇ ಇಲ್ಲ ಸರ್, ಹಳ್ಳಿ ಕಡೆ, ಓಕೆ ಹಳ್ಳಿ ಸೈಡ್. ಅಟ್ಲೀಸ್ಟ್ ನಿಮ್ಮ ವಿಡಿಯೋಸ್ ಏನಾದ್ರು ನೋಡ್ತಾರ ಮನೇಲಿ? ಇಲ್ಲ ಅವ್ರದ್ದು ಅಂದ್ರೆ ಕೀಪ್ಯಾಡ್ ಸೆಟ್ ಇರೋದು. ಓಕೆ ಅಲ್ಲ ನೀವು ಅವ್ರಿಗೆ ಗೊತ್ತಿದೆ ಬಟ್ ಅಂದ್ರೆ ನೀವು ಏನಾದ್ರು ಊರ್ಗ್ ಹೋಗಿರೋ ಟೈಮಲ್ಲಿ ಏನಾದ್ರು ತೋರಿಸ್ತೀರಾ ಆ ತರ ಎಲ್ಲ? ಇಲ್ಲ ಇಲ್ಲ ನಾನೇನ್ ತೋರ್ಸಕ್ ಹೋಗಲ್ಲ, ತೋರಿಸಿಲ್ವಾ? ಬೈತಾರೆ. ಬೈತಾರೆ ಯಾಕೆ ಈ ತರ ಮಾಡ್ತೀರಾ ಅದನ್ನ? ಇದೆಲ್ಲ ಬೇಕಾದ್ರೆ ನಿಮ್ಗೆ ಐತಾ? ಓಕೆ ಬೆಂಗಳೂರಲ್ಲಿ ನೀವು ಎಲ್ಲಿ ರೂಮ್ ಇರೋದಾ ಅಥವಾ ಮನೆನಾ? ಇಲ್ಲ ನಮ್ಮ ಅವ್ರ ಮನೆ ಇರೋದು. ಓಕೆ ನಾವು ಒಟ್ಟು 4 ಜನ ಅಕ್ಕ ತಂಗಿರು, ಓಕೆ 2 ಅಣ್ಣ ತಮ್ಮಿರು, ಓ ಎಲ್ಲಾರ್ದು ಮದುವೆ ಮಾಡಿದ್ವಿ. ಊರದೊಂದು ಏನೋ ಜನಗಳ ಪ್ರೀತಿ ವಿಶ್ವಾಸದಿಂದ ಮನೆ ಕಟ್ಟಿದೀವಿ. ಹೌದು. ಅದು ಕೂಡ ಏನಪ್ಪಾ ಅಂತಂದ್ರೆ ನೀವು ಒಂದು ಮನೆ ಕಟ್ಟಿ ಒಂದು ಎಲ್ರಿಗೂ ಕೂಡ ಕರೆದಿದ್ರಿ, ಇನ್ವೈಟ್ ಮಾಡಿದ್ರಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಬಂದಿದ್ರು ಅಂತ ನಿಮ್ಮ ಇನ್ಸ್ಟಾ ಫ್ಯಾಮಿಲಿ ಎಲ್ಲ ಯಾರೆಲ್ಲ ಬಂದಿದ್ರು? ಇನ್ಸ್ಟಾ ಫ್ಯಾಮಿಲಿ ಅಂದ್ರೆ ಅನನ್ಯ ನಿಹಾರಿಕಾ ಅಂತ ಒಬ್ರು ಬಂದಿದ್ರು. ಓಕೆ ಇನ್ನ ಕ್ಯಾಮ್ರಾಮನ್ ಅವರು ತುಮಕೂರಿಂದ ಬಂದಿದ್ರು. ಓಕೆ ಅಲ್ಲ ಅಂದ್ರೆ ನೀವು ಫ್ಯಾನ್ಸ್ಗೆ ಅಂತ ಇನ್ವೈಟ್ ಮಾಡಿದ್ರಲ್ವಾ? ಅವರೇ ಫ್ಯಾನ್ಸೇ ಬಂದಿದ್ರು. ಓಕೆ ಒಂದು 500-600 ಜನ ಬಂದಿದ್ರು. ಓಕೆ ಬಟ್ ಅವರೆಲ್ಲ ಹೆಸರು ಗ್ಯಾಪ್ ಇಟ್ಕೋಬೇಕಲ್ಲ ಹಾ ನಮ್ಗೆ. ಎಲ್ಲ ಅಂದ್ರೆ ಈಗ ಇಲ್ಲ ನಾವು ಕರೆದಿದ್ಕೂ ಏನ್ ಮೋಸ ಇಲ್ಲ, ಬಂದಿದ್ರು. ಖಂಡಿತ Okay. ಬಂದು ಮಾತಾಡ್ಸಿ ಊಟ ಮಾಡ್ಕೊಂಡು ಹಾ ಆ ಆತ್ಮವಿಶ್ವಾಸ ತೋರಿಸ್ತಾರ, ಹಾ ಸಾಕದೆ ಸರ್ ಮನ್ಸನ್ಗೆ. ಓಕೆ ಅಂದ್ರೆ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಟ್ರೋಲ್ ಪೇಜ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಈ ಟ್ರೋಲ್ ಪೇಜ್ ಅಂದ್ರೆ ಹ್ಮ್ ಹೆಣ್ಮಕ್ಳಿಗೆ ಟ್ರೋಲ್ ಮಾಡ್ತಾರೆ, ಓಕೆ ಬೇಡ ಅನ್ನಲ್ಲ. ಒಳ್ಳೆ ಸಂಸ್ಕಾರದಿಂದ ವಿಡಿಯೋ ಮಾಡ್ಲಿ, ಮೈತು ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ಲಿ ಅಂತ ಮಾಡ್ತಾರೆ, ಓಕೆ ಅದು ಒಳ್ಳೇದು. ಈ ಟ್ರೋಲ್ ಮಾಡೋದ್ರಿಂದ ಜನ ಬೆಳಿತಾರೆ. ಓಕೆ ಈಗ ಟ್ರೋಲ್ ಇಂದನೇ ನೀವು ಬೆಳೆದಿರೋದಂತೀರಾ ಅಥವಾ ನಿಮ್ಮ ಒಂದು ಡ್ಯಾನ್ಸ್ ಇಂದ ಬೆಳೆದಿರೋದಂತೀರಾ? ಇಲ್ಲ ಇಲ್ಲ ಸರ್, ಆತರ ಹೇಳಕ್ ಹೋಗಲ್ಲ. ಟ್ರೋಲ್ ಮಾಡಿದ್ರಿಂದ ನಾವು ಬೆಳೆದಿರೋದು, ಓಕೆ ಬಟ್ ನಮ್ಮಿಂದ ನಾವ್ ಯಾವತ್ತೂ ಬೆಳೆದಿಲ್ಲ. ಅಂದ್ರೆ ನಿಮ್ಮ ಡ್ಯಾನ್ಸ್ ಒಂದು ಫೇಮಸ್ ಇಲ್ಲ, ಆಗ್ಬಿಟ್ಟು ಇಲ್ಲ, ಅದರಿಂದ ಇಲ್ಲ, ಬೆಳೆದಿಲ್ಲ ಅಂತೀರಾ? ಬಟ್ ಟ್ರೋಲ್ ಪೇಜ್ ಇಂದ ಅದನ್ನ ಜನಗಳಿಗೆ ಪರಿಚಯ ಮಾಡ್ಕೊಟ್ಟಿದ್ದೆ ಅವರು, ಓಕೆ ಬಟ್ ನಮ್ಮಿಂದ ನಾವೇನೋ ಆಗಲ್ಲ, ಸದ್ಯ ಇಲ್ಲ. ಓಕೆ ಈಗ ನಿಮ್ಗೆ ಒಂದು ಟ್ರೋಲ್ ಪೇಜ್ ಸಡನ್ ಆಗಿ ಇಲ್ಲ ಗುರು ನಂಗೆ ಈ ಟ್ರೋಲ್ ಪೇಜ್ ಅಂದ್ರೆ ತುಂಬಾ ಇಷ್ಟ ಅಂತ ಅನ್ನೋದಾದ್ರೆ ಯಾವ ಟ್ರೋಲ್ ಪೇಜ್ ನಿಮ್ಗೆ ಇಷ್ಟ ಆಗುತ್ತೆ? ಅದೇ ಸುಮಾರು ಇರ್ತಾರೆ ಸರ್, ಇನ್ನ ಆತರ ಹೇಳಿಲ್ಲ. ಅಲ್ಲ ಅಟ್ಲೀಸ್ಟ್ ಒಂದಿಲ್ಲ ಗುರು ಇದನ್ನ ಮಾತ್ರ ನಾನು ತುಂಬಾನೇ ನಾನು ಈಗ ಯಾವಾಗ್ಲೂ ನಾವು ಒಂದ್ ಹೇಳ್ಬಿಟ್ರೆ ಅವ್ರು ಬೇಜಾರಾಗುತ್ತೆ, ಮತ್ತೆ ಇವ್ರಿಗೆ ಬೇಜಾರಾಗುತ್ತೆ. ಬಟ್ Okay. ಆತರ ಹೇಳಕ್ ಹೋಗ್ಬೇಡ್ದು. ಎಲ್ಲಾ ಟ್ರೋಲ್ ಪೇಜ್ಗಳು ತುಂಬಾ ಇಷ್ಟನೇ. ತುಂಬಾ ಇಷ್ಟ. ಹಾ ಅಂದ್ರೆ ಜಾಸ್ತಿ ನಿಮ್ಮನ್ನ ಟ್ರೋಲ್ ಮಾಡೋ ಟ್ರೋಲ್ ಪೇಜ್ ಅಂದ್ರೆ ಯಾವ್ದು ಅಂತೀರಾ? ಯುವರ್ ತೇಜಸ್ ಅಂತ, ಯಾವ್ದು? ಯುವರ್ ತೇಜಸ್ ಅಂತ. ಓ ಓಕೆ ಯುವರ್ ತೇಜಸ್. ಓಕೆ ಹಾ ಅವ್ರು ತೇಜಸ್. ನಮ್ಮ ಲಗ್ಗೆರೆ ಹತ್ರ ಇರೋದು. ಹಾ 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 ಮೀಟ್ ಮಾಡಿದಾರಾ? ಮಾಡಿದಾರೆ, ಒಳ್ಳೆ ಮನುಷ್ಯ. ಓಕೆ ಅವರು ಮಾತಾಡ್ತಾರೆ. ಅಂದ್ರೆ ನಿಮ್ದು ಆಲ್ಮೋಸ್ಟ್ ಈ 1 year ಬ್ಯಾಕ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ರೆ ಅಂತಾನೆ ಹೇಳ್ಬೋದು. ಹಾ ಈಗಲೂ ಟ್ರೆಂಡಿಂಗ್ ಇರೋದು. ಯಾಕಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿ ಬೇರೆಯವರೆಲ್ಲ ಕಮ್ಮಿ ಏನಿಲ್ಲ ಏನಾಗಿದೆ ಬೇರೆಯವರೆಲ್ಲ ಎಂಟ್ರಿ ಆಗ್ತಿದ್ದಾರೆ. ಇಲ್ಲ ಸರ್ ಹೊಸಬ್ರು ಎಷ್ಟೇ ಜನ ಬರ್ಬೋದು, ಹ್ಮ್ ಬಟ್ ನಮ್ಮನ್ ಜನ ರಕ್ಷಣೆ ಮಾಡ್ತಾರೆ ಅಂದ್ರೆ ಓಕೆ ಸಾಕದೆ. ಈಗ ಅಂದ್ರೆ- ಇವತ್ತು ಒಂದ್ ವಿಡಿಯೋ ಮಾಡಿ ಹ್ಮ್ ಜನ ನೋಡ್ತಾರೆ, ಹ್ಮ್ ಬಟ್ ಹಂಗೆ ಅಂದ್ರೆ ಇವಾಗ ಏನಪ್ಪಾ ಎಲ್ಲಾರು ಬೆಳಿಬೇಕು, ನಾವು ಒಬ್ರೇ ಅಂತಲ್ಲ. ಓಕೆ ನೋಡಿ ನೀವು ಅಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದೀರಾ. ಮೊನ್ನೆ ಬಂದಿರೋ ನಾನು ನಮ್ಮ ಮನ್ಸೊಂದಮ್ಮ ಬಂದ್ಬಿಟ್ಟು ಅವ್ರು ತುಂಬಾ ಫೇಮಸ್ ಆದ್ರು. ಅವ್ರದ್ದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ನಮ್ಗೆ ಏನ್ ಅನ್ಸಲ್ಲ ಸರ್, ನಾವು ಬೆಳೆದಂಗೆ ಅವ್ರು ಬೆಳಿಬೇಕು. ಓಕೆ ಯಾರಪ್ಪ ಮನ್ಸು ಹೊತ್ತಲ್ಲ, ಬೆಳಿಗ್ಗೆ ಬಿಡಿ, ಅವ್ರವ್ರ ಟ್ಯಾಲೆಂಟ್ ಅದು.
ಓಕೆ, ಈಗ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ, ಯಾರೆಲ್ಲ ಅಂದ್ರೆ ಲೈಕ್ ಫ್ರೆಂಡ್ಸ್ ಆಗಿರೋದೆಲ್ಲ ಯಾರು? ಯಾರು ಸುಮಾರು ಜನ ಆಗಿದ್ದಾರೆ. ರಾಕ್ ಸ್ಟಾರ್ ರೋಹನ್, ಟ್ರಬಲ್ ಮೇಕರು, ಹಾ, ಮತ್ತೆ ಇವರು ಮಧು. ಕಾಂಟ್ಯಾಕ್ಟ್ ಅಲ್ಲಿ ಇದಾರ ಅದು ಹೇಗೆ? ಮಧು ಅಂದ್ರೆ ಯಾರು? ಇನ್ಸ್ಟಾದಲ್ಲಿ ಮಧು ಮಧು ಅಂತ ಈಗ ರೀಸೆಂಟ್ ಆಗಿ ಎಂಗೇಜ್ಮೆಂಟ್ ಆಯ್ತು. ಹಾ, ಓಕೆ ಓಕೆ ಓಕೆ. ಸುಮಾರು ಜನ ಇದ್ದಾರೆ. ಮತ್ತೆ ಆಲೋಕೆ, ಹಾ, ರಾಹುಲ್ ಡಿಟೋ ಅವರೆಲ್ಲ ಮೆಸೇಜ್ ಮಾಡಿ ಸ್ಟೋರಿಗೆ ಹಾಕ್ತಾರೆ ನಮ್ಮ ವಿಡಿಯೋ. ಓ ಅಂದ್ರೆ ಆಲ್ ಓಕೆ ಮತ್ತೆ ರಾಹುಲ್ ಹಾ. ಬಿಟ್ಟು ಅವರೆಲ್ಲ ಅಲ್ಲಿ ಅಷ್ಟು ವೈರಲ್ ಆಗ್ತಿದ್ರ ಅಂತ ನೀವು? ಹಾ ಆಗಿದೀವಿ. ಮೊನ್ನೆ ಅವನೊಂದು ವಿಡಿಯೋ ಮಾಡಿದ್ದೆ, ಹಾ, ಅದನ್ನ ಯಾರ್ದು ಹಾಕಿದ್ರು. ಯಾರ್ದು? ಇವ್ರು ಆಲೋಕೆ, ಓಕೆ, ಆಲೋಕೆ ಸರ್ ಅವ್ರದ್ದು ಹ್ಮ್, ಒಂದು ವಿಡಿಯೋ ಮಾಡಿದ್ದೆ. ಈಗ ರೀಸೆಂಟ್ ಆಗಿ ಬಂದಿತ್ತಲ್ಲ, ಓಕೆ, ಮರ್ಯಾದೆ ಮರ್ಯಾದೆ, ಹಾ ಹಾ ಹಾ. ಆ ಸಾಂಗಿಗೆ ಮಾಡಿದ್ದೆ. ಯಾರು ಆಲ್ ಓಕೆ ಅವ್ರು ನಿಮ್ಗೆ ಕಮೆಂಟ್ ಮಾಡಿದ್ರ ಅಥವಾ ಏನ್ ಇಲ್ಲ, ಮೆಸೇಜ್ ಸ್ಟೋರಿಗೆ ಹಾಕಿ ಮೆನ್ಷನ್ ಮಾಡಿದ್ರು. ಮೆನ್ಷನ್ ಮಾಡಿದ್ರು? ಹಾ, ಓಕೆ, ಅಂದ್ರೆ ಯಾವತ್ತಾದ್ರೂ ಮೀಟ್ ಏನಾದ್ರು ಮಾಡಿದ್ರಾ? ಇಲ್ಲ ಮೀಟ್ ಮಾಡ್ಬೇಕು ಅಂತ ಹೇಳಿದೀವಿ. ಖಂಡಿತ ಬಂದಿ ಬ್ರೋ, ನಿಮ್ಗಿಂತ ಹೆಚ್ಚ ಅಂತ ಹೇಳಿದ್ದಾರೆ. ಯಾರು ಆಲ್ ಓಕೆನಾ ಹಾ. ಅಥವಾ ಇವರ? ಅಲ್ಲೋಕೆ ಸರ್. ಓಕೆ, ರಾಹುಲ್ ಡಿಟೋ ಅವರು ರಾಹುಲ್ ಡಿಟೋ ಅವ್ರು ಮೆಸೇಜ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಮೀಟ್ ಮಾಡಿ ಅಂತ ಏನ್ ಹೇಳಿಲ್ಲ. ಹೇಳಿಲ್ಲ? ಹಾ, ಅವರೆಲ್ಲ ಅಷ್ಟು ಸಪೋರ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಹಾ. ಬೆಳೆಯ ಕಾರಣನೇ ನಮ್ಮ ಜನಗಳು. ಓಕೆ, ಅದೇ ಈಗ ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರಿ. ಇಲ್ಲ, ಖಂಡಿತ ಇಲ್ಲ ಸರ್. ಖಂಡಿತ ಇಲ್ಲ. ಹ್ಮ್, ಫ್ರೆಂಡ್ಸ್ ಅಲ್ಲೆಲ್ಲ? ಇಲ್ಲ. ಫ್ರೆಂಡ್ ಸರ್ಕಲ್ಗೆ ನಾವು ಹ್ಯಾಂಡ್ಸ್ ಆಫ್ ಹೇಳ್ತೀವಿ. ಹ್ಮ್, ಯಾಕೆಂದ್ರೆ ಫ್ರೆಂಡ್ ಸರ್ಕಲ್ ನಾವು ಅಂದ್ರೆ ಈಗ ಫುಲ್ಲು ಫ್ರೆಂಡ್ಸ್ ಎಲ್ಲ ನಿಮ್ಗೆ ಫುಲ್ ಸಪೋರ್ಟ್ ಇದ್ರ ಹೇಗೆ? ಖಂಡಿತ ಸಪೋರ್ಟ್ ಇದ್ದಾರೆ ಸರ್. ಊರಿಗೆ ಹೋಗ್ತೀವಾ, ಓಕೆ, ನಮ್ಮ ಹತ್ರ ಪೆಟ್ರೋಲ್ ಇದಿರಲ್ವಾ, ಹಾ, ಅಂದ್ರೆ ಪೆಟ್ರೋಲ್ ಹಾಕ್ಸೋದು, ಮತ್ತೇನ ಪಾರ್ಟಿ ಗಿಟ್ ಇದ್ದಾಗ ಕೈ ಕರೀತಾರೆ. ಜೋಡಿಸೋದು. ಹಾ, ಈಗ ಅಮೌಂಟ್ ಇದೆ ನಾವು ಶೇರ್ ಮಾಡೋದು, ಬಟ್ ಅವ್ರು ನಮಗೆ ಶೇರ್ ಮಾಡೋದು, ಓಕೆ, ಅವೆಲ್ಲ ಫ್ರೆಂಡ್ ಸರ್ಕಲ್ ಇಂದ ಸಾಧ್ಯ. ಈಗ ಒಂದ್ ಪಕ್ಷ ಮನೇಲಿ ಇದ್ ಮಾಡ್ತಾರೆ ಗಲಾಟೆ ಆದಾಗ, ಓಕೆ, ಏ ಬಾಮ ಇಲ್ಲಿಗೆ ಹೋಗೋಣ ಹ್ಮ್ ಇದ್ ಮಾಡೋಣ ಅಂದಾಗ 4 ಜನ ಫ್ರೆಂಡ್ ಬರ್ತಾರ, ಹ್ಮ್, ಸಾಕು. ಈಗ ಸತ್ತಾಗ 4 ಜನ ಬರ್ತಾರೆ ಹೇಳ್ಕೊಡಕ್ಕೆ, ಓಕೆ, ಅವ್ರು ಯಾರು ನಮ್ಮ ಸಂಬಂಧಿಕರು ಬರಲ್ಲ. ಬಟ್ ಫ್ರೆಂಡ್ ಸರ್ಕಲ್ 4 ಜನ ಬರ್ತಾರೆ. ಮನ್ಸ ಸತ್ತಾಗ ಏನ್ ಸಂಪಾದನೆ ಮಾಡಿದೆ ಅಂದ್ರೆ ಇದಕ್ಕೆ. ಎಲ್ಲೋದ್ರೂ ಫ್ರೆಂಡ್ ಸರ್ಕಲ್ ಇರ್ತಾರೆ. ನೀನ್ ನೈಟ್ 12 ಗಂಟೆಗೆ ಹೋಗು, ಹ್ಮ್, ಎಲ್ಲ ನಡ್ಕೊಂಡು ಹೋಗು, ಒಂದಿನ ಮನೆ ತಕ್ಕ ಡ್ರಾಪ್ ಮಾಡ್ತಾರೆ. ಓಕೆ. ಹಂಗೆ ಆತ್ಮವಿಶ್ವಾಸ ಅದಿರ್ಬೇಕು ಫ್ರೆಂಡ್ಸ್ಗೆ. ಅಂದ್ರೆ ಫ್ರೆಂಡ್ಸ್ ಇಂಪಾರ್ಟೆಂಟ್, ಹಾ. ಲೈಫಲ್ಲಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಅಂತೀರಾ? ಪ್ರತಿಯೊಂದು ಇದಕ್ಕೂ ಫ್ರೆಂಡ್. ಓಕೆ, ಈಗ ನೀವು ಟೆರಸ್ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತೀರಲ್ವಾ, ಹ್ಮ್. ಅದು ಕೂಡ ಲಾಸ್ಟ್ ಇನ್ನೇನು ಎಡ್ಜ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀರಾ. ಓಕೆ, ನಿಮ್ಮ ಕ್ಯಾಮ್ರಾಮನ್ ಯಾರು, ನಿಮ್ಮ ಫ್ರೆಂಡ್ಸಾ ಅಥವಾ ಏನು, ಯಾರು? ಇಲ್ಲ, ಕ್ಯಾಮ್ರಾಮನ್ ಯಾರಿಲ್ಲ, ನಮಗ್ ನಾವೇ ಕ್ಯಾಮ್ರಾಮನ್. ನಮ್ದು ಸ್ಟ್ಯಾಂಡ್ ಇದೆ, ಓಕೆ, ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ತಾ ಇರ್ತೀನಿ. ಅಲ್ಲ ನೀವು ಆತರ ಎಲ್ಲ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹಿಂದೆ ಏನಾದ್ರು? ಸ್ಟ್ಯಾಂಡ್ ಸರ್, ನಮ್ಗೆ ಆತ್ಮವಿಶ್ವಾಸ ಇರ್ಬೇಕು. ಓಕೆ, ಇಷ್ಟೇ ಜಾಗ ಇದೆ, ಹಿಂಗೆ ಮಾಡ್ಬೇಕು ಅಂತ. ಹಾ, ನಮ್ ಟೈಮ್ ಏನೋ ಕೆಡ್ತದಾಗ ಬಿದ್ದೋಗ್ತೀವಿ. ಅಂದ್ರೆ ಯಾವಾಗ್ಲೂ ಒಂದೇ ಲೊಕೇಶನ್ ಅಲ್ಲೇ ಮಾಡ್ತೀರಾ? ಅದು ಒಂದೇ ಲೊಕೇಶನ್ ಮಾಡಿದ್ರೆ ಜನ ಅಷ್ಟು ಪ್ರೀತಿ ತೋರ್ಸೋರಲ್ಲ. ಹಾ, ಅದಕ್ಕೆ ಯಾವಾಗ ಸದಾ ಚಿರವಣಿ ನಾವು. ಓಕೆ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಕಾಫಿ ನೋಡಿ ಚಂದ ಗೊತ್ತಾ? ಹಾ, ಓಕೆ, ಅವ್ರು ಬಂದಿರೋ ಟೈಮಲ್ಲಿ ಏನಾಯ್ತು, ನಿಮ್ದು ಅವ್ರದ್ದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಲ್ಲಿ ಟ್ರೋಲ್ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಸರ್ ನಾವು ಕಾಂಪಿಟೇಷನ್ ಮಾಡಿಲ್ಲ. ಅಲ್ಲ, ಟ್ರೋಲ್ಗಳಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಈಗ ಅವ್ರು ಬಂದ ತಕ್ಷಣ ಅವರು ಒಂದೇ ಸರಿ ತುಂಬಾ ವೈರಲ್ ಆಗ್ಬಿಟ್ರು. ಮೀಡಿಯಾ ಪೀಪಲ್ ಎಲ್ಲ ಅವ್ರನ್ನ ಮಾತಾಡ್ಸಕ್ ಖಂಡಿತ. ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಲ್ಲೇನಾಯ್ತು ಅಂದ್ರೆ ನೀವು ಅಲ್ಲಿವರೆಗೂ ಡ್ಯಾನ್ಸ್ ಮಾಡ್ತಾ ಇದ್ರಿ, ಆಮೇಲೆ ನೀವು ಏನೋ ಡೈಲಾಗ್ ಹೇಳಕ್ ಸ್ಟಾರ್ಟ್ ಮಾಡಿದ್ರಿ. ಅಂದ್ರೆ ಕಾಫಿ ನಾಟ್ ಚಂದಿಗೆ ಒಂದು ಕೌಂಟರ್ ಕೊಡ್ಬೇಕು ಅಂತ ಡೈಲಾಗ್ ಹೊಡಿತಿದ್ರ ಅಥವಾ ಇಲ್ಲ ನಾವು ಸರ್, ಮಾಡ್ಬೇಕಂತ? ನಾವು ಇನ್ನೊಬ್ರು ಕೌಂಟರ್ ಕೊಡೋಷ್ಟು ನಾವು ಬೆಳೆದಿಲ್ಲ. ಹ್ಮ್, ಏನೋ ನಮ್ಮ ಅಕ್ಕಪಕ್ಕ ಫ್ರೆಂಡ್ ಸರ್ಕಲ್ ಇದಾರಲ್ಲ, ಓಕೆ, ಆತರ ಮಾಡು ಅಂತ ಆ ತರ ಹೇಳಿದ್ರೆ. 1-2 ವಿಡಿಯೋ ಮಾಡಿ ಹಾ. ಇನ್ನೂ ಜಾಸ್ತಿ ವೈರಲ್ ಆಗುತ್ತೆ Okay. ಅಂತ ಹೇಳಿದ್ರು. ಬಟ್ ತಾಯಿ ಇದಕ್ಕೋಸ್ಕರ ಮಾಡಿದಷ್ಟೇ. ನಾವು ಇನ್ನೊಬ್ರಿಗೆ ಕೌಂಟರ್ ಕೊಡಕ್ ನಾವು ಬೆಳೆದೂ ಇಲ್ಲ. ಓಕೆ, ಹಂಗೆ ಅಂದ್ರೆ ಈಗ ಏನ್ ಹೇಳ್ತಾರಪ್ಪ ಅಂತಂದ್ರೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಏನ್ ಮಾಡ್ತಾರಲ್ವಾ, ಒಂದು ಫ್ಯಾಮಿಲಿ ಮಾಡಿದಾರೆ, ಯಾರ್ಯಾರೆಲ್ಲ ಹಾಕೊಂಡು ಫ್ಯಾಮಿಲಿ ಮಾಡಿದಾರೆ ಅಂತ ನಿಮ್ಗೆ ಏನಾದ್ರು ಒಂದು ಐಡಿಯಾ ಇದೆಯಾ? ಅಂದ್ರೆ ಒಂದು ಇಷ್ಟು ಜನ ಒಂದಿಷ್ಟು ಟೀಮ್ ಅಂತ ಇದೆ, ನಿಮ್ದೇ ಆದಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಇಲ್ಲ, ಕೆಲವ್ರು ಮಾಡೋರು ಸರ್, ಅವು ಎಲ್ಲ ಹೆಸರು ಗ್ಯಾಪ್ ನಿಕ್ಕಬೇಕಲ್ಲ. ಸುಮಾರು ಜನ ಫ್ಯಾನ್ ಪೇಜ್ಗಳು ಮಾಡಿದ್ದಾರೆ. ಓಕೆ, ಅಲ್ಲ ಫ್ಯಾನ್ ಪೇಜ್ ನಾನು ಹೇಳ್ತಾರೆ ಲೈಕ್ ಯಾವ ತರ ಅಂತಂದ್ರೆ, ಹ್ಮ್ ಈಗ ಕ್ರೇಜಿ ವೆಂಕಿ, ಹ್ಮ್. ರಘು ಇದಾರೆ, ಸೋನುಗೌಡ, ಶಿಲ್ಪಗೌಡ, ಆಮೇಲೆ ಯಾರು ರವಿ ಸಿಂಗ್ ಅವರು, ಇವ್ರನ್ನೆಲ್ಲ ಸೇರ್ಬಿಟ್ಟು ಒಂದು ಫಿಲಂ ಇಂಡಸ್ಟ್ರಿ ಮೂವಿ ಮಾಡ್ಬೇಕು ಅಂತ ಆತರ ಒಂದು, ಇಲ್ಲ, ಅದ್ರ ಇಲ್ಲ. ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಇಲ್ಲ ಸರ್, ಹ್ಮ್, ಆತರ ಏನ್ ಮಾಡಿಲ್ಲ. ಆತರ ಮಾಡಿಲ್ಲ ಅಂತೀರಾ? ಅವಕಾಶ ಸಿಕ್ಕರೆ ನೋಡ್ಬೇಕು. ಅಂದ್ರೆ ಏನಾದ್ರು ಇದೆಯಾ ಆತರ ಏನಾದ್ರು ನಾವು ಹೋಗ್ಬೇಕು ಟಿವಿಗಳಲ್ಲಿ? ಖಂಡಿತ ಇದೆ, ಓಕೆ, ಬಟ್ ಅದು ಟೈಮ್ ಬರ್ಬೇಕು ಜಾಸ್ತಿ. ಓಕೆ, ಈಗ ನಾವಾಗ್ಲೇ ಹೇಳ್ಬಿಟ್ರೆ ಹ್ಮ್, ಇದ್ ಮಾಡ್ತಾರೆ. ಅದಕ್ಕೆ ಒಂದು ಟೈಮ್ ಅಂತ ಇರುತ್ತೆ. ಓಕೆ. ಈಗ ನೀವು ಸ್ಕೂಲ್ ಎಲ್ಲ ಓದಿದ್ದು ಎಲ್ಲಿ ಅಂತ? ಸ್ಕೂಲು ನಮ್ಮೂರ ಹತ್ರ ಒಂದು ಹಳ್ಳಿ ಇದೆ, ಸಿದ್ಧಾರ್ಥ ಸ್ಕೂಲ್ ಅಂತ. 7ನೇ ಕ್ಲಾಸ್ ತನಕ ನಮ್ಮೂರ್ ಪಕ್ಕನೇ ಒಂದು ಇದಿದೆ, ಬೋರ್ಲಿಂಪಳ್ಳಿ ಅಂತ. ಓಕೆ, ಅಲ್ಲಿ ಓದಿದ್ ನಾವು. 1ನೇ ಕ್ಲಾಸ್ ಬೇರೆ, 4ನೇ ಕ್ಲಾಸಿಂದ 7ನೇ ಕ್ಲಾಸ್ ಬೇರೆ, 7ನೇ ಕ್ಲಾಸಿಂದ 8, 9 SLC. ಓಕೆ, ಎಲ್ಲ ಅಲ್ಲೇ ಓದಿದ್ದಾ? ಇಲ್ಲ, ಬೇರೆ ಬೇರೆ. ಬೇರೆ ಬೇರೆ. ನಮ್ಮೂರೇ ಪಕ್ಕ. ಓಕೆ, ಬೆಂಗಳೂರಿಗೆ ಬಂದಿದ್ದು
ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 10 years ಆಯ್ತು. 10 ಇಯರ್ಸ್ ಬೆಂಗಳೂರಿಗೆ ಬಂದು. ಹ್ಮ್ ಓಕೆ 10 years ಇಂದ ನಾವು ಮಾಡಿದ ಕೆಲಸವೇ ಇಲ್ಲ. ಹಾ ಕೆಲಸ ಮಾಡ್ತೀವಿ ಬಟ್ ಕೈ ಹಿಡಿಬೇಕಲ್ಲ. ಓಕೆ. ಅಂದ್ರೆ ಈಗ ಎಲ್ಲ ಕೆಲಸ ಒಂದೇ ತರ ಇರಲ್ಲ. ಕೆಲಸ ಮಾಡ್ತಿದ್ರಲ್ವಾ, ಓಕೆ ಇಷ್ಟೇ ಸಾಕು ಅನಿಸ್ತಿದ್ಯಾ ಅಥವಾ ಇನ್ನೂ ಲೈಫಲ್ಲಿ ಇನ್ನೂ ಬೇರೆ ಬೇರೆ ಮಾಡಬೇಕು ಅಂತ ಇದೆಯಾ? ಸರ್ ನಾವು ಇಷ್ಟೇ ಸಾಕು ಅಂದ್ರೆ ಮನೆ ಕೊಂಡೋಗ್ಬಿಡ್ತೀವಿ. ಹ್ಮ್ ಲೈಫಲ್ಲಿ ಮನ್ಸ ಹುಟ್ಟಿ ಸಾಯ ಗಂಟ ಮಾಡ್ತಾ ಇರುವ ಕೆಲಸ. ಹೌದು. ಅಂದ್ರೆ ಇವಾಗ ನಿಮ್ಮ ಸ್ಕೂಲು ಕಾಲೇಜಲ್ಲಿ ಎಲ್ಲಿ ಓದಿದ್ದು? ಕಾಲೇಜು ಕಾಲೇಜ್ ಓದಿಲ್ಲ ಸರ್. ಓದಿಲ್ಲ? ಇಲ್ಲ ಫಸ್ಟ್ ಪೊಸಿಷನ್ ಓದಿದ್ದೆ ಹಾ. ಇಲ್ಲಿ ಮಹಾತ್ಮ ಗಾಂಧಿ ಓಕೆ ಕುಣಿಗಲ್ ಹತ್ರ ಮಹಾತ್ಮ ಗಾಂಧಿ ಅಲ್ಲಿ ಓದಿದ್ದೆ. ಓಕೆ. ಅದು ಅಷ್ಟೇ ಸ್ಟಾಪ್ ಮಾಡಿದೆ. ವಿದ್ಯೆ ತಲೆಗತ್ತಲಿಲ್ಲ. ಇದೇ ತಲೆಗತ್ತಲಿಲ್ಲ. ಯಾಕೋ ಇದು ಎಷ್ಟಕ್ಕೆ ಸ್ಟಾಪ್ ಅಂತ ಬಿಟ್ಬಿಟ್ಟೆ. ಓಕೆ. ಬಿಟ್ಬಿಟ್ಟು ಒಂದ್ 2-3 ವರ್ಷ ಊರಲ್ಲಿ ಇದ್ದೆ. ಹಾ ಅಂದ್ರೆ ಈಗ ಏನಪ್ಪಾ ಅಂತಂದ್ರೆ ಎಲ್ಲರೂ ಅನ್ಕೋತಾರೆ ಕ್ರೇಜಿ ವೆಂಕಿ ಅವರು ಏನೋ ಡಿಗ್ರಿ ಮಾಡಿರ್ಬೋದು, ಇಲ್ಲಪ್ಪ. ಅದಕ್ಕೆ ಈ ತರ ಅವ್ರಿಗೆ ಏನಾದ್ರು ಒಂದು ಮೈಂಡ್ ಬಂದಿರ್ಬೋದು, ಈ ತರ ಆದ್ರೆ ನಾನು ವೈರಲ್ ಆಗ್ಬೋದು ಅಂತ, ಅದಕ್ಕೆ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ. ಖಂಡಿತ ಇಲ್ಲ ಸರ್. ನಾನು ಹೇಳ್ತೀನಿ ಟ್ಯಾಲೆಂಟ್ ಯಾರಪ್ಪ ಸುತ್ತಲ್ಲ. ನಮ್ಗೆ ಟ್ಯಾಲೆಂಟ್ ಇಲ್ಲ. ಹಾ ಅದು ಟ್ರೋಲ್ ಪ್ಯಾಜ್ ನಾವು ಬೆಳೆದೀವಿ ಅಷ್ಟೇ. ಮತ್ತೆ ಇದೆಲ್ಲ ಡ್ಯಾನ್ಸ್ ಎಲ್ಲ ಮಾಡೋದು ಹೆಂಗೆ? ಟ್ಯಾಲೆಂಟ್ ಇಲ್ಲ ಅಂದ್ರೆ ಡ್ಯಾನ್ಸ್ ಎಲ್ಲಿಂದ ಬಂತು? ಈ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ, ಓಕೆ. ಅದು ನೋಡಿ ಇವ್ರಿಗೆ ಟ್ಯಾಲೆಂಟ್ ಇದೆ ಎಂತೆಂಥವ್ರು ಇರ್ತಾರೆ. ಹ್ಮ್ ಅದು ಅವರು, ಇದು ನಾವು. ಅಲ್ಲ ನೀವು ಈ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾರಲ್ವಾ, ಇದನ್ನೆಲ್ಲ ನೋಡ್ಬಿಟ್ಟು ಹೌದು ನಾನು ಕೂಡ ಒಂದು ಡ್ಯಾನ್ಸರ್ ಆಗ್ಬೇಕು ಅಂತ ನಿಮ್ಗೆ ಯಾವತ್ತು ಅನ್ಸೇ ಇಲ್ಲ? ಸರ್ ನೀವು ಎಷ್ಟೇ ಡ್ಯಾನ್ಸ್ ಮಾಡಿ, ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಅದ್ರ ಒಂದು 10 ತರ ಬ್ಯಾಡ್ ಕಮೆಂಟ್ ಇದ್ದೇ ಇರ್ತಾರೆ. ಅವ್ರು ಹಾಕ್ತಿದ್ರೆ ಸಮಾಧಾನ ಇಲ್ಲ. ಓಕೆ. ಬಟ್ ಅದಕ್ಕೆ ನಾವು ಮೈಂಡ್ಗೆ ತಲೆ ಕೆಡ್ಸ್ಕೊಂಡು ಕೂರ್ಬಾರ್ದು. ತಗೋಬಾರ್ದು. ಹಾಕೋರು ಹಂಗೆ ಆಗ್ತಾರೆ. ಅದೇ ಇವಾಗ ಏನಪ್ಪಾ ಅಂತಂದ್ರೆ ಈಗ ಎಲ್ಲರೂ ಏನ್ ಮಾಡ್ತಾರೆ, ಒಂದು ಡ್ಯಾನ್ಸ್ ಕ್ಲಾಸ್ ಹೋಗ್ಬಿಟ್ಟು ನೀಟಾಗಿ ಡ್ಯಾನ್ಸ್ ಕಲ್ತ್ಕೊಂಡು ಆತರ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ಟ್ರೈ ಮಾಡ್ತಾರೆ. ಬಟ್ ನೀವು ಯಾಕೆ ಮಾಡಬಾರ್ದು ಅಂತ ನಾನು ಕೇಳ್ತೀನಿ. ಈಗ ನಾವ್ ಎಲ್ಲೇ ಒಂದು ಫಂಕ್ಷನ್ಗೆ ಹೋಗ್ಲಿ, ಓಕೆ. ನಾವು ಚೆನ್ನಾಗಿ ಮಾಡಿದ್ರೆ ನಿಮ್ ಸ್ಟೆಪ್ ಹೇಳ್ಕೊಡಿ ಅಂತಾರೆ. ಹಂಗೆ ಅಂದ್ರೆ ನೀವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಹೋದಾಗೆ ಆಗಿದ್ಯಾ ಆತರ ಏನಾದ್ರು? ಓಕೆ. ಅಂದ್ರೆ ಯಾವ್ದಾರ ಫಂಕ್ಷನ್ಗೆ ಹೋದ್ರೆ ಜನ ಏನಾದ್ರು ಡ್ಯಾನ್ಸ್ ಮಾಡ್ಕೊಡು ಅಂತ ಕೇಳ್ತಾರ ಅಥವಾ ಹೇಗೆ? ಈಗ ನಿಮ್ ಸ್ಟೆಪ್ ಏನೇ ಅದ್ ಹೇಳ್ಕೊಡಿ, ನಾವ್ ಅದನ್ನ ಕಲಿಬೇಕು. ಅದೇ ಒಂಥರ ಕ್ರೇಜ್ ಆಗಿದೆ ಅಂತಾರೆ. ಓಕೆ. ಹಂಗೆ ಹಂಗಿದ ಮೇಲೆ ನಾವ್ ಯಾಕೆ ಡ್ಯಾನ್ಸ್ ಕಲಿಬೇಕು? ಹ್ಮ್ ಅವ್ರಿಗೆ ಜನಗಳಿಗೆ ಹೆಂಗ್ ಇಷ್ಟ ಆಗುತ್ತೆ ಹಂಗ್ ಮಾಡ್ಬೇಕು ತಾನೆ. ನಿಮ್ ಡ್ಯಾನ್ಸ್ ಅನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತಂದ್ರೆ, ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರು ಯಾರಿಗೆ ಆ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಒಂದಿಬ್ರು ಹೆಸರು ಹೇಳಿ. ಇಲ್ಲ ಇವರು ನಮ್ ಡ್ಯಾನ್ಸ್ ಮಾಡಿದ್ರೆ ಇವ್ರು ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಯಾರು ಅಂತ ನಾವಾ ಯಾರಿಗೆ ಹೇಳ್ಕೊಡ್ತೀರಾ ಈಗ? ಓಕೆ, ನಾನು ಹೇಳಿದ್ನಲ್ವಾ, ಯಾರು ರಘು ಇದ್ದಾರೆ, ಮತ್ತೆ ರವಿ ಸಿಂಗರ್ ಇದ್ದಾರೆ, ಮತ್ತೆ ಸೋನು ಶ್ರೀನಿವಾಸ ಗೌಡ, ಶಿಲ್ಪಾ ಗೌಡ ಇದ್ದಾರೆ, ಮತ್ತೆ ಕ್ರೇಜಿ ವೆಂಕಿ, ಆಮೇಲೆ ಇನ್ನು ಯಾರಿದ್ದಾರೆ ಹೇಳಿ? ಯಾರು ನಮ್ಮ ಮಂಜಾನ ಇದ್ದಾರೆ. ಮಂಜಾನ ಈಗ ಅವ್ರು ರೀಸೆಂಟ್ ಆಗಿ ಬಂದಿರೋದು. ರೀಸೆಂಟ್ ಆಗಿ ಅವ್ರು ಬಂದಿರೋದು. ಇನ್ನು ಓಕೆ, ಇನ್ನು ಯಾರಾದ್ರೂ ಹೆಸರು ತಗೋಬಹುದು ನೀವು? ನಿಮ್ ಡ್ಯಾನ್ಸು ಯಾರು ಕಾಂಪಿಟೇಟರ್ ಆಗ್ಬೋದು ಅಂತ ಇಷ್ಟು ಜನದಲ್ಲಿ? ನಮ್ ಇವ್ರು ಕಾಪಿನಾಡ್ ಚಂದ ಅವ್ರು ಮಾಡ್ತಿದ್ದಾರೆ. ಓಕೆ. ಬಟ್ ಅವ್ರು ಅಷ್ಟು ಇದಾಗಿಲ್ಲ. ಅವ್ರನ್ನ ಒಂಥರ ಸಾಂಗ್ ಹೇಳೋದು. ಮತ್ತೆ ಅಲ್ಲ ನಾನು ಹೇಳ್ತೇನೆ, ನಿಮ್ ಡ್ಯಾನ್ಸು ಕಾಂಪಿಟೇಟರ್ ಆಗ್ಬೇಕು ಅಂದ್ರೆ ಯಾರು ಆಗ್ಬೋದು? ಸರ್ ನಾವ್ ಇನ್ನ ಅಂದ್ರೆ ಡ್ಯಾನ್ಸ್ ಹೇಳ್ಕೊಡೋಷ್ಟು ನಾವ್ ಇನ್ನು ಬೆಳೆದಿಲ್ಲ. ನಮ್ಗೇನ್ ಬರುತ್ತೋ ಅದ್ ಮಾಡ್ತೀನಿ ಅಷ್ಟೇ. ಓಕೆ. ಇಲ್ಲಿ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದ್ರೆ ನಾವು 4 ಜನ, ಇಬ್ರು ಅಣ್ಣ ತಮ್ಮ, 4 ಜನ ಅಕ್ಕ ತಂಗಿರು. ಓಕೆ. ಅವ್ರು ಮದುವೆ ಮಾಡ್ದವ್. ಈಗ ಅವ್ರದ್ದು ಸಾಲ ತೀರಿಸ್ಬೇಕು. ನಾನು ನನ್ನ ತಮ್ಮ ಇಬ್ರೇ. ಓಕೆ. ಆ ಜವಾಬ್ದಾರಿ ನಮ್ಮ ಅಪ್ಪ ಅಮ್ಮ ನಮ್ಗೆ ಸಾಕಿದ್ದಾರೆ ಚಿಕ್ಕ ವಯಸ್ಸಿಂದ. ಅಂದ್ರೆ ಓಕೆ, ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ನಿಮ್ಗೆ ಲವ್ ಮ್ಯಾರೇಜ್ ಆಗ್ಬೇಕಾ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಬೇಕಾ? ಸರ್ ಲವ್ ಮ್ಯಾರೇಜ್ಗಿಂತ ಮನೇಲಿ ಅಪ್ಪ ಅಮ್ಮ ತೋರಿಸ್ತಾರಲ್ಲ ಅವ್ರನ್ನ ಆಗೋದು ಬೆಸ್ಟ್. ಯಾಕೆ ಯಾಕಂದ್ರೆ ಅವ್ರಿಗೆ ಅಂದ್ರೆ ಈಗ ಲವ್ ಮ್ಯಾರೇಜ್ ಆದ್ರೆ ಅವರು ಕೂಡ ತುಂಬಾನೇ ಒಂದು ತಿಳ್ಕೊಂಡಿರ್ತಾರೆ. ಸರ್ ನೀವು ಈಗ ಲವ್ ಮ್ಯಾರೇಜ್ ಆಗ್ತೀರಾ, ಜೋಬಲ್ಲಿ ಎಷ್ಟು ದುಡ್ಡು ಇದೆಯಾ, ಯಾವ ಗಾಡಿ ಬರ್ತೀಯಾ, ಯಾವ ಬಟ್ಟೆ ಹಾಕ್ತೀಯಾ, ನೀನ್ ಏನ್ ಕೆಲಸ ಮಾಡ್ತೀನಿ ನೋಡಲ್ಲ. ಜೋಬಲ್ಲಿ ದುಡ್ಡು ಐತಾ, ಒಂದ್ KTM ಗಾಡಿ ತಗೋ, ಒಂದ್ ತೆಕ್ಕೆ ದುಡ್ಡಿಕ್ಕೋ, ಸುತ್ತಾಡ್ಸು, ದಿವ್ಸಕ್ಕೊಬ್ಬೊಬ್ಬರು ಬರ್ತಾರೆ ಹುಡುಗಿ. ಅದೇ ನೀನು ಗದ್ದೆ ಕೆಲಸ ಮಾಡ್ತೀನಿ ನೀನು, ಅವನ ರೈತರ ಮಗ, ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತಾರ ಜನ. ಅದೇ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಈಗ ಭತ್ತ ಬೆಳೆಯಕ್ ರೈತ ಬೇಕು, ತರಕಾರಿ ಬೆಳೆಯಕ್ ರೈತ ಬೇಕು. ಹೌದು. ಅದೇ ರೈತರ ಮಕ್ಳು ಮದುವೆ ಮಾಡ್ಕೊಂಡ್ರೆ ಆಗಲ್ಲ. ನಂಗೆ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಮುಂದೊಂದ್ ದಿವ್ಸ ಕಾಲ ಬರುತ್ತೆ. ಈಗ ರೈತಗಳು ಏನು ಬೆಳೆಯಲ್ಲ, ಒಟ್ಟಿಗೆ ಏನ್ ತಿಂತಾರೆ? ರೈತಗಳು ಏನು ಬೆಳೆಯಲ್ಲ, ಒಟ್ಟಿಗೆ ಏನ್ ತಿಂತಾರಾಗ? ಮಣ್ಣು ತಿಂತಾರ. ಅಂದ್ರೆ ನೀವು ಹೇಳ್ತಿರೋದು ರೈತರು ಕೂಡ ಒಂದು ರೈತರು ದೇಶಕ್ಕೆ ಬೆನ್ನೆಲುಬು. ನಾವು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು. ಬಟ್ ಏನಂದ್ರು ರೈತರ ಮಕ್ಕಳು ಹುಡುಗಿ ಕೊಡಲ್ಲ. ಈ ಸರ್ ಇವಾಗ ಇರೋದ್ ಹಿಂಗೆ ಇರಲ್ಲ. ಇನ್ನೊಂದ್ 5-6 ವರ್ಷ ಬಿಟ್ಕೊಂಡು ನೋಡಿ, 2 ಎಕರೆ ಆಸ್ತಿ ಇದ್ರೆ ನಾನು ಕೊಡ್ತೀನಿ ಅಂತ ಬರ್ತಾರೆ. ಬಟ್ ಈಗ ಟ್ರೆಂಡ್ ನಡೀತಾ ಇದೆ, ಅದು ಹೋಗುತ್ತೆ. ಎಷ್ಟು ಹಿಂದಿನ ಕಾಲದಲ್ಲಿ ಹಂಗೆ ಇತ್ತು. 8 ವರ್ಷ 10 ವರ್ಷ ಹಿಂದೆ
ಓಕೆ. ನಾನ್ ಕೊಡ್ತೀನಿ. ನಾನು ಮೂರ್ ಮದ್ವೆ ಆಗೋರೆ ಹಾ. ಈಗ ಒಂದ್ ಮದ್ವೆ ಆಗಕ್ಕೆ ಕಷ್ಟ ಅಂದ್ರೆ ಆತರ ಇರುತ್ತೆ. ಓಕೆ. ಅಂದ್ರೆ ನೀವು ನೆಕ್ಸ್ಟ್ ಎಷ್ಟು ಮದುವೆ ಆಗ್ತೀರಾ ಹಾಗಾದ್ರೆ? ಎಷ್ಟು ಎಷ್ಟು ನಾವ್ ಮದುವೆ? ಒಂದೇ ಸಾಕಪ್ಪ. ಒಂದೇ ಮದುವೆ. ಮೂರ್ ಆಗ್ಬೋದಲ್ಲ? ಬೇಡಪ್ಪ ಸಾಕು. ಬೇಡ್ವಾ? ಒಂದ್ ಮದ್ವೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಕಷ್ಟ ಅಂತೀರಾ? ಓಕೆ. ಊರಲ್ಲೆಲ್ಲ ಹೇಗಿದೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅದೆಲ್ಲ? ಸರ್ ನಮ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನಾವು ಬಡತನದಿಂದ ಹುಟ್ಟಿರೋದು. ಓಕೆ. ಬಡತನದಿಂದ ಬಂದಿರೋ ಕುಟುಂಬ ನಮ್ದು. ನಮ್ದು ದೊಡ್ಡ ಫ್ಯಾಮಿಲಿ ಇದೆ. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ನಮ್ ಫ್ರೆಂಡ್ಸ್ ಅಂದ್ರೆ ನಮ್ ಫ್ಯಾಮಿಲಿ ಸೇರ್ಸಿದ್ರೆ ಒಂದು 200 ಜನ 300 ಜನ ಸಾವಿರಾರು ಜನ ಸೇರ್ತಾರೆ ಒಂದ್ ಕುಟುಂಬಕ್ಕೆ. ಒಂದ್ ಫಂಕ್ಷನ್ ಮಾಡೋದು. ಈಗ ಒಂದ್ ಮದುವೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾವು ಸುತ್ತಮುತ್ತ ಹತ್ತಳಿಗೆ ಊಟ ಹಾಕ್ಸಿ ಅಂತ ಪದ್ಧತಿ ನಮ್ದು. ಓಕೆ. ಸುಮ್ನೆ ಹೋಗಿ ದೇವಸ್ಥಾನದ ತಾಲಿ ಕಟ್ಕೊಂಬರೋದಲ್ಲ. ನಮ್ದೊಂದು ಕುಟುಂಬ ಇದೆ ದೊಡ್ಡದು. ಅವ್ರ ತಾತನ ಮಕ್ಳು ಅವ್ರ ಮಕ್ಳೆಲ್ಲ. ಅಂದ್ರೆ ಓಕೆ. ಇವಾಗೆಲ್ಲ ಒಂದು ಪರವಾಗಿಲ್ಲ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರಾ ಅಥವಾ ಹೇಗೆ ಅಂತ? ಇಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ. ಅವಾಗ ನಮ್ದು ಗುಡ್ಸ್ಲು ಮನೆ ಇತ್ತು ನಮ್ಮೂರಲ್ಲಿ. ಅದೇ ಮನೆಯೆಲ್ಲ ಕಟ್ಟಿದ್ರಲ್ಲ ನೀವು ದುಡ್ಡು ಕಟ್ಟಿದ್ರ ಅಥವಾ ಅಣ್ಣ? ನಮ್ ತಾತನ ಕಾಲದಲ್ಲಿ ಇದ್ದಾಗ ಒಂದ್ ಗುಡ್ಸ್ಲು ಮನೆ ಇತ್ತು. ಓಕೆ. ಒಳೆ ಕೊರಲಿ ಚಿಕ್ಕ ಬತ್ತಲಿಲ್ಲ. ಆತರ ಕಷ್ಟದಿಂದ ಬಂದಿರೋದು ನಾವು. ಬೆಂಗಳೂರಲ್ಲಿ ಬಂದು ಏನೇನೆಲ್ಲ ಕೆಲಸ ಮಾಡಿದಿರಾ ಅಂತ? ಅಂದ್ರೆ ತುಂಬಾನೇ ನೋಡ್ಬಿಟ್ಟಿದ್ದೀನಿ ಬೆಂಗಳೂರಲ್ಲಿ ಅಂತ ಹೇಳಿದ್ರಲ್ವಾ, ಹಾಗಾಗಿ ಯಾವ ಎಲ್ಲ ಕೆಲಸ ಮಾಡಿದ್ರ? ಸರ್ ನಾನು ಬಾರ್ ಅಂಗಡಿ ಕೆಲಸ ಮಾಡಿದೀನಿ. ಓಕೆ. ಬಟ್ಟೆ ಅಂಗಡಿ ಕೆಲಸ ಮಾಡಿದೀನಿ. ಓಕೆ. ಜ್ಯೂಸ್ ಅಂಗಡಿ ಕೆಲಸ ಮಾಡಿದೀನಿ. ಈ ರೋಡ್ ಸೈಡ್ ಕಸ ಗುಡಿಸ್ತಾರಲ್ಲ ಆ ಕೆಲಸ ಮಾಡಿದೀನಿ. ಓಕೆ. ಏನ್ ಬಡ ಕುಟುಂಬ ಅಂದ್ರೆ ನನ್ಗೆ ಚೆನ್ನಾಗ್ ಗೊತ್ತು. ಈಗ ಎಷ್ಟೊಂದು ನೀರ್ ಕುಟ್ಕೊಂಡ್ ಮನೆ ಕಂಬಿಡಿದೀನಿ. ನೀರು ಈಗ ಸ್ಟಾರ್ಟಿಂಗ್ ಬಂದಾಗ ದುಡ್ಡು ಇರ್ಲಿಲ್ಲ ಕೆಲ್ಸಕ್ಕೆ. ಅವಾಗ ಸ್ಟಾರ್ಟಿಂಗ್ ಸೇರ್ಕೊಂಡಿದ್ದೆ 2018ರಲ್ಲಿ. ಓಕೆ. ಎಲ್ಲಾರು ಊಟಕ್ಕೆ ಬಿಡೋರು. ಈಗ ನಮ್ಮ ಹತ್ರ ದುಡ್ಡಿಲ್ಲ. ಏನ್ ಮಾಡೋದು? ಒಂದ್ ಅರ್ಧ ಗಂಟೆ ಬಿಡೋರು ಊಟಕ್ಕೆ. ಅವಾಗ ಒಂದ್ ಗ್ಲಾಸ್ ನೀರು. ಊಟ ಆಯ್ತಾ? ಆಯ್ತಪ್ಪ. ಈಗ ಊಟ ಇಲ್ಲ ಅಂತ ಹೇಳಕ್ ಆಯ್ತಾ? ಅಂದ್ರೆ ನಮ್ ಕಷ್ಟ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ತುಂಬಾ ಕಷ್ಟ ನೋಡ್ಕೊಂಡು ಎಷ್ಟೊತ್ತ ನೀರು ಕುಡ್ದು ಹಂಗೆ ಮನೆ ಕಂಬಿಡಿದೀನಿ ನಾನು. ಓಕೆ. ಅಂದ್ರೆ ಬೆಂಗಳೂರು ಪಾಠ ಕಷ್ಟ ತುಂಬಾ ಕಷ್ಟ ಇದೆ. ಓಕೆ. ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅನ್ಕೋ, ಅವ್ರ ಕೈಯಲ್ಲಿ ತೋರ್ಸಿ ನಾವು ಕಾಲಲ್ಲಿ ತೋರ್ಸಿ ನಾವು ಕೈಯಲ್ಲಿ ಮಾಡ್ಬೇಕು. ಓಕೆ. ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ. ಈಗ ಬಂದ್ಬಿಟ್ಟಿದೀವಿ, ವಿಧಿ ಇಲ್ಲ. ಓಕೆ. ಊರ್ ಬಿಟ್ಟು ಊರ್ ಬಂದಿದೀವಿ. ಕಷ್ಟ ಸುಖ ಇರುವಂತ ಅನುಭವಿಸ್ಲೇಬೇಕು. ಈಗ ಅನುಭವಿಸ್ತಲ್ಲ ನಾವು ಊರಿಗೆ ಹೋದ್ರೆ ಅಲ್ಲ ಆಡ್ಕೊತಾರೆ ಜನ. ಇವನೇನಪ್ಪ ಇವ್ನ ಕೈಲಾಗ್ಲಿಲ್ಲ ಕೆಲಸ ಮಾಡ್ತಾನೆ ಇದು ಬಂದ್ಬಿಟ್ಟವನೆ ಅಂತ. ಬಟ್ ಈಗ ಅದಕ್ಕೆ ಏನ್ ಮಾಡೋದು? ಈಗ ಬಂದಿದೀವ, ಏನ ಕಷ್ಟ ಸುಖ ಆಗ್ಲಿ ಅನುಭವಿಸ್ಲೇಬೇಕು. ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು ನಾವು, ಅದೆಷ್ಟೇ ಕಷ್ಟ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಎಷ್ಟು ವರ್ಷ ಈ ತರ ಒಂದು ಸ್ಟ್ರಗಲ್ ಪಟ್ಟಿದ್ದೀರಾ ಲೈಫಲ್ಲಿ? ನಾನಾ ಒಂದ್ 7-8 ವರ್ಷ ಆಯ್ತು. 7-8 ವರ್ಷದಿಂದ ಹಂಗೆ ಕಷ್ಟ ಪಡ್ತಾ ಇದೀನಿ. ಬಟ್ ಇವಾಗ ಏನಾದ್ರು ಪರವಾಗಿಲ್ಲ ಅಂತಿದ್ರ? ಈಗ ಒಂದ್ ತಕ್ಕ ಮಟ್ಟಿಗೆ ಒಂದ್ ರೇಂಜ್ ಬಂದಿದೀವಿ. ಓಕೆ. ನಮ್ ಕಷ್ಟ ನಾ ಜನಕ್ಕೆ ಕೇಳಬಾರ್ದು. ಇವಾಗ ಮುಂದೆ ಇದ್ ಮಾಡ್ತಾರೆ, ಹಿಂದಗಡೆ ಆಡ್ಕೊಂತಾರೆ ಜನ. ಬಟ್ ಅದ್ ನಮ್ ಕಷ್ಟ ನಮ್ಗೆ ಬಂದಿರ್ಬೇಕು. ಮೇಲ್ಗಡೆ ಭಗವಂತ ಗೊತ್ತಿರ್ಬೇಕು ನಮ್ ಕಷ್ಟ ಏನು ಅಂತ. ಇನ್ನೊಬ್ರಿಗೆ ಹೇಳ್ಬಾರ್ದು. ಈಗ ಫ್ರೆಂಡ್ ಸರ್ಕಲ್ ಮಗ ನನ್ಗೆ ಈಗ ದುಡ್ಡಿಲ್ಲ ಕಣೋ ಅಂದ್ರೆ ಕರ್ಕೊಂಡೋಗಿ ಊಟ ಕೊಡಿಸ್ತಾರೆ. ಇನ್ ಕೆಲವ್ರು ಹಂಗಲ್ಲ. ಅವನೇನ್ ಕಿದ್ದಬ್ಬ ತಗೊಂಬರ್ಲ ಬೆಂಗಳೂರು ಪೇಟೆಲ್ ನಾನ್ ನೋಡಿದೀನಿ ಕಣ, ಸೋಕಿ ಹಂಗೆ ಹಿಂಗೆ ಅಂತಾರೆ. ಅಪ್ಪ ಅಮ್ಮನ ಕೈ ಬಿಡ್ಬೋದು, ಬಟ್ ಫ್ರೆಂಡ್ ಸರ್ಕಲ್ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತೀರಾ? ನಾನ್ ನೋಡಿದ ಮಟ್ಟಿಗೆ. ಓಕೆ. ಓಕೆ. ಈಗ ರೀಲ್ಸ್ ಮಾಡ್ತಿರಲ್ವಾ, ಜನಗಳು ನಿಮ್ ರೀಲ್ಸ್ ಯಾಕೆ ನೋಡ್ಬೇಕು ಅಂತ? ಜನಗಳು ನಿಮ್ ರೀಲ್ಸ್ ಯಾಕೆ ನೋಡ್ಬೇಕು ಅಂದ್ರೆ ನೋಡಿ ಬಿಡಿ ಅಂತ ನಾವ್ ಹೇಳಲ್ಲ. ಓಕೆ. ಏನೋ ನಮ್ ಪದ್ಧತಿ ನಾವ್ ಮಾಡ್ತೀವಿ. ಅವ್ರಿಗೆ ಇಷ್ಟ ಆದ್ರೆ ಲೈಕ್ ಮಾಡ್ತಾರೆ, ಕಷ್ಟ ಆದ್ರೆ ಬಿಡ್ತಾರೆ. ಹಂಗೆ ನಾವ್ ಯಾರು ಸರ್ ಅವ್ರಿಗೆ ಹೇಳಕ್ಕೆ? ಓಕೆ. ಇವಾಗ ಪ್ರೆಸೆಂಟ್ ಎಷ್ಟು ಫಾಲೋವರ್ಸ್ ಇದಾರೆ ನಿಮ್ಗೆ? 103K ಇದಾರೆ. 103K ಅಂದ್ರೆ 1 lakh ಸಮಥಿಂಗ್ ಇದಾರೆ. ಅಷ್ಟು ಜನ ನಿಮ್ನ ಪ್ರೀತಿಸ್ತಾರ ಅಂತ ಅರ್ಥ. ಕೆಲವ್ರು ಪ್ರೀತಿಸ್ತಾರೆ, ಕೆಲವ್ರು ದ್ವೇಷಿಸ್ತಾರೆ. ಓಕೆ. ಪ್ರೀತಿಸೋರ್ನ ಎಲ್ಲಾರನ್ನೂ ಒಳಗಡೆ ಇಕ್ಕಬೇಕು ಮನ್ಸಲ್ಲಿ. ಓಕೆ. ದ್ವೇಷ ಮಾಡೋರ್ಗೆ ಏನ್ ಹೇಳ್ತೀರಾ? ಅವ್ರು ದ್ವೇಷ ಮಾಡ್ಬೋದು, ಬಟ್ ನಾವ್ ಮಾಡಲ್ಲ. ಅವ್ರು ಎಷ್ಟೇ ದ್ವೇಷ ಮಾಡೋದು ನಾವು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ. ಅದೇ ಒಂದು ಆತ್ಮವಿಶ್ವಾಸ ಅಷ್ಟೇ ಅಂತೀರಾ? ಅಷ್ಟೇ. ಯಾರು ಸರ್ ಜೀವನದಲ್ಲಿ ಈಗ ಹೋಗ್ತೀವೋ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ. ಅದ್ಗಂಡ್ಮೇಲೆ ದ್ವೇಷ ಯಾಕೆ ಮಾಡ್ಬೇಕು? ಹಂಗಾಗಿ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತೀರಾ? ಅಷ್ಟೇ. ಅದೇ ಇವಾಗ ನಿಮ್ಗೆ ನೆಕ್ಸ್ಟ್ ಒಂದು ಮೂವಿಯಲ್ಲಿ ಚಾನ್ಸ್ ಸಿಕ್ತಂತ ಇಟ್ಕೊಳ್ಳಿ. ಈ ಕಡೆಗೆ ಒಂದು ಮೂವಿಯಲ್ಲಿ ಚಾನ್ಸ್ ಸಿಗ್ತಿದೆ, ನಿಮ್ಮ ಫೇವ್ರೇಟ್ ರವಿಚಂದ್ರನ್ ಸರ್ ಮೂವಿಯಲ್ಲಿ. ಈ ಕಡೆಗೆ ಒಂದಷ್ಟು ಅಮೌಂಟ್ ಇದೆ, ಬಿಗ್ ಅಮೌಂಟ್ ಇದೆ ಅಂತ ಇಟ್ಕೊಳ್ಳಿ. ಹೇಳಿ. ನೀವು ಈ ಬಿಗ್ ಅಮೌಂಟ್ಗೆ ತಗೊಳಕ್ ಹೋಗ್ತಿರೋ ಅಥವಾ ಇಲ್ಲಿ ಆಕ್ಟಿಂಗ್ ಮಾಡಕ್ ಹೋಗ್ತೀರಾ? ಸರ್ ನನಗೆ ಅಮೌಂಟ್ ಅವಶ್ಯಕತೆ ಇಲ್ಲ. ನನಗೆ ಒಂದು ಚಾನ್ಸ್ ಸಿಗ್ಬೇಕು ಫಸ್ಟ್. ಓಕೆ. ಆಮೇಲೆ ಆಟೋಮೆಟಿಕ್ ತನಗೆ ಬರುತ್ತೆ ಅಮೌಂಟ್. ಫಸ್ಟ್ ಅಮೌಂಟ್ ಕೈ ಹಾಕ್ಬಾರ್ದು, ಅವನಂತ ಮುಟ್ಟಾಳೆ ಯಾರಿಲ್ಲ. ಓಕೆ. ದುಡ್ಡು ಇವತ್ತು ಇರುತ್ತೆ ನಾಳೆ ಹೊಂಟೋಗುತ್ತೆ. ಬಟ್ ಒಂದು ಆಕ್ಟಿಂಗ್ ಅಂತ ಚಾನ್ಸ್ ಕೊಡ್ತಾರ, ಅದು ಮುಖ್ಯ.
ಹಂಗಾಗಿ ಅದು ಅಷ್ಟು ಕೋಟಿ ಕೊಟ್ಟರು ಬೇಡ ಅಂತೀರಾ? ಮುಂದೊಂದ್ ದಿವಸ ಅದ್ರಿಂದ ಡಬಲ್ ಬರುತ್ತೆ. ಓ ಆ ಥರ ತುಂಬಾ ಕ್ರೇಜಿಯಾಗಿ ಆನ್ಸರ್ ಮಾಡ್ತೀರಾ ಅನ್ಸುತ್ತಲ್ವಾ? ಇದೆಲ್ಲ ಮಾತುಗಳನ್ನ ಹೇಗೆ ಕಲ್ತ್ರಿ ಅಂತ. ಇಲ್ಲ ಅಂದ್ರೆ ಅದು ಹೇಳ್ಬಾರ್ದು. ಹ್ಮ್ ಕಷ್ಟ ಸುಖ ಯಾರು ಅನುಭವಿಸಿರ್ತಾರೋ ಹಾ. ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಹಿಂಗೆ ಅಂದ್ರೆ ಲೈಫಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ನೋಡ್ಕೊಂಡ್ ಬಂದಿದ್ದೀರಾ. ಹಾ ಓಕೆ ಈಗ ಹೇಳೋದು ಬೀಳೋದು ಎಲ್ಲ ಏರುಪೇರು ನೋಡ್ಬಿಟ್ಟಿದ್ವಿ. ಓಕೆ, ಅಂದ್ರೆ ಈಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದು ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 5 ಜನದ್ದು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5 ಅಂತ ಹೇಳೋದಾದ್ರೆ ಯಾರ್ಯಾರ ಹೆಸರು ಹೇಳ್ಕೊಂಡ್ ಬರ್ತೀರಾ? ಒಂದು 5 ಜನದ್ದು ಹೇಳಿ. ಅಂದ್ರೆ ಇಲ್ಲ ಇವ್ರು ನಂಬರ್ 1 ಅಲ್ಲಿ ಇದಾರೆ, ಇವ್ರು ನಂಬರ್ 2 ಇದಾರೆ, ಇವ್ರು ನಂಬರ್ 3 ಇದಾರೆ, ಆ ಥರ. ಕಾಫಿ ನಾಡು ಚಂದು ಹ್ಮ್ ಅವರು ನಂಬರ್ 1. ಓಕೆ, ದೀಪಕ್ ಕೂಡ ಹಾ ನಂಬರ್ 2. ಯಾವ್ದು ಗಿಚ್ಚಿಗಿಲಿ ಇಲ್ಲಿ? ರಘುವೀರ್ ದೇಸಾಯಿ ನಂಬರ್ 3. ಓಕೆ, ರೇಷ್ಮಾ ನಂಬರ್ 4. ಓ ರೇಷ್ಮಕ್ಕ. ಹಾ ಓಕೆ, ಮಂಜಣ್ಣ ನಂಬರ್ 5. ನಂಬರ್ 5. ಅಂದ್ರೆ ಈಗ ನೆಕ್ಸ್ಟ್ ನಾನು ನಮ್ಮ ಮನ್ಸು ಅವ್ರಿಲ್ವಾ ಲಿಸ್ಟ್ ಅಲ್ಲಿ? ಆ? ನಾನು ನಮ್ಮ ಮನ್ಸು ಅಂತ ಅವರು ವೈರಲ್ ಆಗಲ್ಲ, ನೋಡಿಲ್ಲ. ನೋಡಿಲ್ಲ ಅವರು. ಈಗ ಮಂಜಾನ 5 ಅಲ್ಲಿಂದ ಏನಾದ್ರು 1ಗೆ ಚಾನ್ಸಸ್ ಇದೆಯಾ? ಬರ್ಬೋದು ಸರ್, ಯಾರಿಗೆ ಸರ್ ಹಿಂಗಿತ್ತವ್ರು ಹಿಂಗೆ ಇರಲ್ಲ. ಓಕೆ, ಅಂದ್ರೆ ನೆಕ್ಸ್ಟ್ ಅವರು ಇದ್ರಲ್ಲಿ ಕಾಂಪಿಟೇಟರ್ ಅಲ್ಲಿ ಇದಾರೆ ಅಂತೀರಾ? ಬರ್ತಾರೆ ಖಂಡಿತ ಬರ್ತಾರೆ. ಹ್ಮ್. ಓಕೆ, ಯಾವಾಗಾದ್ರೂ ರಘು ದೇಸಾಯಿ ಏನಾದ್ರು ಮೆಸೇಜ್ ಮಾಡಿರೋದಿದೆಯಾ? ಇಲ್ಲ ಸರ್, ಅದು ನೋಡೇ ಇಲ್ಲ ನಾನು. ನೋಡಿಲ್ಲ. ವಿಡಿಯೋ ಅಂದ್ರೆ ಅವ್ರದ್ದು ವಿಡಿಯೋ ಬರಲ್ಲ. ಓಕೆ, ಇವ್ರಿಗೆ ರವಿ ಸಿಂಗರ್ ಅವ್ರಿಗೆ ಅವ್ರ ಸಿಂಗರ್ ನೋಡಿ ಸುಮಾರು ಜನ ಟ್ರೋಲ್ ಮಾಡ್ತಿದ್ರು ಅವ್ರಿಗೆ. ಹಾ ಒಂದೇ ಒಂದು ಸಾಂಗ್ ಗಾಡಿ ಇಟ್ಟಾಯ್ತು, ಈಗ ಅವ್ರು ತಂತನಾಗೆ ಕಮೆಂಟ್ ಮಾಡ್ತಾರೆ. ಸರ್ ನಿಮಗೆ ಕಮೆಂಟ್ ಮಾಡಿದ್ದ ನಾನು ಯಪ್ಪ ಓ ಮೈ ಗಾಡ್ ಅಂತ. ಓಕೆ, ಹಂಗೆ ಒಬ್ಬ ಅಲ್ಲ ಮನುಷ್ಯನಿಗೆ ಮತ್ತೆ ನಿಮ್ದು ಕೂಡ ಅದೇ ತರ ಮಾಡ್ಬೋದಲ್ಲ? ನೀವು ಈ ಡ್ಯಾನ್ಸ್ ಬಿಟ್ಬಿಟ್ಟು ಚೆನ್ನಾಗಿರೋ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೂ ಆತರ ಬರ್ಬೋದಲ್ಲ ಅಂತ ಯಾಕೆ ನೀವು ಆತರ ಟ್ರೈ ಮಾಡ್ತಾ ಇಲ್ಲ? ನೋಡಿ ಈಗ ರವಿ ಸಿಂಗರ್ ಅವರು ಏನೋ ಒಂದು ಹಾಡ್ಕೊಂಡಿದ್ರು. ಸರ್ ನಾನು ಹೇಳ್ತೀನಿ, ನಾವೇನ್ ಮಾಡ್ಕೊಂಡ್ ಬಂದಿರ್ತೀವೋ ಅದನ್ನ ಮರಿಬೇಡ್ದು. ಓಕೆ, ನಾವೇನ್ ಮಾಡ್ಕೊಂಡ್ ಬಂದಿರ್ತೀವೋ ಅದನ್ನ ಮರಿಬೇಡ್ದು. ಹಾ ಅಂದ್ರೆ ಇದೇ ಇರ್ಲಿ ಸಾಕು ಅಂತೀರಾ? ಸಾಕದೆ ಇಷ್ಟೇ ಸಾಕು ಅಂತೀರಾ? ಹಾ. ಓಕೆ, ಈಗ ನಿಮ್ಗೊಂದಿಷ್ಟು ಏನೋ ಕಮೆಂಟ್ಗಳು ಬಂದಿದೆ ಆಯ್ತಾ? ಆ ಕಮೆಂಟ್ ನ ನಾನು ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ. ಹಾ. ಓಕೆ, ಹೇಳಿ. ಆ ಕಮೆಂಟ್ಗೆ ನಿಮ್ಮ ಒಂದು ನೀವು ಏನ್ ಹೇಳ್ತೀರಾ ಅಂತ. ಹಾ. ಒಂದು ಕಮೆಂಟ್ ಏನಪ್ಪಾ ಅಂದ್ರೆ, ವೆಂಕಿ ಏನಾಯ್ತು ಬೆಳಿಗ್ಗೆ ವಾಶ್ರೂಮ್ಗೆ ಹೋಗಿಲ್ವಾ, ಯಾಕೆ ಈ ತರ ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ವಾಶ್ರೂಮ್ ಅರ್ಜೆಂಟ್ ಆಗಿರೋ ಟೈಮಲ್ಲಿ ಅರ್ಜೆಂಟ್ ಅಲ್ಲಿ ಇದ್ದೀರಾ ಅಂತ ಅವರು ಒಬ್ರು ಕಮೆಂಟ್ ಹಾಕಿದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ? ನಮ್ಗ ಹಾ ನಾವು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡ್ ಬಂದೆ ನಾನು ವಿಡಿಯೋ ಮಾಡೋದು. ಓ ಆತರ. ಹ್ಮ್. ಓಕೆ, ಇನ್ನೊಬ್ರು ಕಮೆಂಟ್ ಮಾಡಿರೋದು, ಯಾವಾಗಾದ್ರೂ ಪೋಲಿಯೋ ಹಾಕ್ಸ್ಕೊಂಡಿದ್ದೀರಾ ಅಥವಾ ಇಲ್ವಾ ಅಂತ. ಇಲ್ಲ, ಚಿಕ್ಕ ವಯಸ್ಸಲ್ಲಿ ಹಾಕ್ಸಿದೀವಲ್ಲ. ಹಾಕ್ಸಿದ್ರಾ? ಹ್ಮ್. ಆದ್ರೂ ಕೂಡ ಯಾಕೆ ಮತ್ತೆ ಈ ತರ ಒಂದು ತಿಕ್ಕಲಾಗಿ ಡ್ಯಾನ್ಸ್ ಮಾಡ್ತಿದ್ರಾ ಅಂತ. ಅದು ನಮ್ ಟ್ಯಾಲೆಂಟ್ ಅದು. ಹಂಗಾಗಿ ಆ ತರನಾ? ಇನ್ನೊಬ್ರು ಕಮೆಂಟ್ ಮಾಡಿದ್ರ, ಅಖಿಲ ಕರ್ನಾಟಕ ವೆಂಕಿ ಅಭಿಮಾನಿ ಸಂಘ ಕನಕ್ಪುರ ಬಂಡೆ ಅಂತ. ಆತರ ಏನಾದ್ರು ಇದೆಯಾ ನಿಮ್ಮ ಹೆಸರಲ್ಲಿ ಏನಾದ್ರು? ಇಲ್ಲ, ಮಾಡಿರ್ತಾರ ಬಟ್ ನಮಗ್ ಗೊತ್ತಾಗಲ್ಲ. ಓಕೆ, ಅಂದ್ರೆ ಸುಮಾರು ಜನ ಮಾಡಿದ್ದಾರೆ ಹಾ ಬಟ್ ನಮಗ್ ಗೊತ್ತಿರಲ್ಲ. ಗೊತ್ತಿಲ್ಲ. ಓಕೆ, ಇನ್ನೊಂದು ಏನ್ ಮಾಡ್ತೀರಾ ಅಂದ್ರೆ, ನೀವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಬಟ್ಟೆ ಬಗ್ಗೆ ಸ್ವಲ್ಪ ಕಮೆಂಟ್ಗಳು ಬರುತ್ತೆ. ಹಾ. ಓಕೆನಾ? ಈ ಬಟ್ಟೆ ಐರನ್ ಮಾಡಿಲ್ಲ, ಈ ತರ ಬಟ್ಟೆ ಇದೆ, ಆ ತರ ಬಟ್ಟೆ ಇದೆ, ಆ ತರ ಎಲ್ಲ ಬರುತ್ತೆ. ಸರ್ ಅವರು ಬಟ್ಟೆ ನೋಡ್ತಾರ, ನಮ್ ಇದನ್ನ ಡ್ಯಾನ್ಸ್ ನೋಡ್ತಾರ? ಓಕೆ, ಹೇಳಿ. ಅದೇ ಅವರು ಬಟ್ಟೆ ನೋಡ್ಕೊಂಡು ಕಮೆಂಟ್ ಹಾಕ್ತಿರ್ತಾರೋ ಅಂತವ್ರಿಗೆ ಏನ್ ಹೇಳ್ತೀರಾ? ಬಟ್ಟೆ ನೋಡ್ಕೊಂಡು ಇದ್ ಮಾಡ್ತಾರ, ಬಟ್ಟೆ ನೋಡಬಾರ್ದು. ಅವ್ರೇನು ಡ್ಯಾನ್ಸ್ ಮಾಡ್ತಾರೆ ಅದನ್ನ ನೋಡ್ಬೇಕು. ಓಕೆ, ಈಗ ನೀವು ಜರಿಕೆಲ್ಲ ಹಾಕೊಂಡ್ ಬಂದಿದ್ದೀರಾ, ನಾನು ಏನಕ್ಕೆ ಇದು ಪ್ಯಾಂಟ್ ತೂತಾಗಿದೆ ಅಂದ್ರೆ ಏನ್ ಹೇಳ್ತೀರಾ? ನನ್ನ ಇಷ್ಟ ಕಣಯ್ಯ, ನಾನ್ ಕೊಡ್ತಾನಿದ್ರೆ ಬಟ್ ನಾನು ಹಂಗಲ್ಲ. ಓಕೆ, ನೋಡಪ್ಪ ನಮ್ಮ ಮನೇಲಿ ಇರೋದು ಅದೇ, ನಾನು ಹಾಕಿದೀನಿ, ಹಾ ನನ್ ದುಡ್ಡು ನನ್ನಿದು, ಮುಂದೊಂದ್ ದಿವಸ ತಗೊಳಕ್ ಬಿಡಿ ಹೊಸದು ಹೊಸ ತಗೊಳ್ಳಿ. ಟೈಮ್ ಬಂದಾಗ. ಅಂದ್ರೆ ಈಗ ಇನ್ನೊಬ್ಬ ಏನು ಸುಮಾರು ನೋಡಿದೆ ನಾನು, ಏನಪ್ಪಾ ಅಂತಂದ್ರೆ ಕ್ರೇಜಿ ವೆಂಕಿ ಅವರು ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಮಾಡ್ತಿದ್ದಾರೆ. ದುಡ್ಡು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಯಾವ್ದೇ ಕ್ರಿಯೇಟರ್ ಅಂತ ಕೇಳ್ಬಿಡಿ, ದುಡ್ಡು ಇಷ್ಟು ಬಂದಿದೆ ಅಂತ. ನಾನು ನಾಳೆಯಿಂದ ವಿಡಿಯೋನೇ ಮಾಡಲ್ಲ, ಬಿಟ್ಬಿಡ್ತೀನಿ. ಒಬ್ರಿಗೂ ದುಡ್ಡು ಬರಲ್ಲ ಸರ್. ಪ್ರಮೋಷನ್ ಮಾಡಿದ್ರೆ ಬರುತ್ತೆ ಅಷ್ಟೇ. ಈಗ ದುಡ್ಡು ಕೊಡಂಗಿದ್ರೆ ಎಷ್ಟು ಜನ ಕ್ರಿಯೇಟರ್ ಇದಾರೆ ಹೇಳಿ? ಇನ್ಸ್ಟಾದಲ್ಲಿ ಎಷ್ಟು ಜನ ಕ್ರಿಯೇಟರ್ ಇದ್ದಾರೆ? ತುಂಬಾ ಜನ ಇದ್ದಾರೆ. ಮತ್ತೆ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಮುಚ್ಕೊಂಡು ಹೊಂಟಬೇಕು ಅಲ್ವಾ? ಅಂದ್ರೆ ಈಗ ನೆಕ್ಸ್ಟ್ ತುಂಬಾ ಜನ ಏನೋ ಇನ್ನು ರೀಲ್ಸ್ ಮಾಡ್ಬೇಕು, ನಾವು ವೆಂಕಿ ತರ ಒಂದು ಪಾಪ್ಯುಲರ್ ಆಗ್ಬೇಕು ಅನ್ಕೊಂಡು ವೇಟ್ ಮಾಡ್ತಿರ್ತಾರೆ. ಬಟ್ ಇನ್ನು ರೀಲ್ಸ್ ಮಾಡಿರಲ್ಲ, ಮಾಡ್ಬೇಕು ಅನ್ಕೊಂಡಿರ್ತಾರೆ. ಅಂತವ್ರಿಗೆಲ್ಲ ಈಗ ಮುಂದೆ ಬರೋ ರೀಲ್ಸ್ ಮಾಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮನ್ನ ಇನ್ಸ್ಪಿರೇಷನ್ ತಗೋಬೇಡಿ, ನಿಮ್ಗೆ ಏನ್ ಟ್ಯಾಲೆಂಟ್ ಬರುತ್ತೋ ಅದನ್ನ ಮಾಡಿ. ಯಾರ್ ಜನ ಆಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಕೆಟ್ಟದ್ ಮಾಡಕ್ ಹೋಗ್ಬೇಡಿ, ಕೆಟ್ಟದ್ ಕೈ ಹಾಕಕ್ ಹೋಗ್ಬೇಡಿ.
ಎಷ್ಟೇ ಕಷ್ಟ ಆದ್ರೂ ಒಳ್ಳೆ ರೀತಿಯಿಂದ ಮಾಡಿ ಜನಗಳು ಕೈ ಹಿಡಿತಾರೆ. ಓಕೆ ಅದು ನಾನು ಹೇಳಬಲ್ಲೆ. ಓಕೆ, ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಸುಮಾರು ಇದು ಕಮೆಂಟ್ಗಳು ಬರೋದು ಕಾಮನ್ ಎಲ್ರಿಗೂ ಅಂದ್ರೆ ಒಂದು ಹುಡುಗಿರಿಗಾಯ್ತು ಹುಡುಗರು ಆಯ್ತು ಅಂದ್ರೆ ಆಲ್ಮೋಸ್ಟ್ ಹುಡುಗಿರು ಅಂತಾನೆ ಇಟ್ಕೊಳ್ಳಿ. 3 ಬಿಟ್ಟವರು ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡವರು ಅಂತ ಒಂದು ಕಮೆಂಟ್ಗಳು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ 3 ಬಿಟ್ಟವರು ಊರಿಗೆ ದೊಡ್ಡವರು ಅಂದ್ರೆ ಅವರು ಸಾನ್ನಿಧ್ಯ ಸಿಗಲ್ಲ. ಈಗ ಸಂಸ್ಕಾರ ನಡೆ ನುಡಿ ನಯತೆ ಎಲ್ಲ ಕಲ್ತಿರ್ತಾರಲ್ಲ, ಅವ್ರಿಗೆ ಇವತ್ತು ಇದಾಗಿರ್ಬಾರ್ದು, ಮುಂದೊಂದು ದಿವಸ ಆಗ್ತಾರೆ. ಓಕೆ, ಅವ್ರ ಲೈಫ್ ಲಾಂಗ್ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ, ಕೈ ಹಿಡಿತಾರೆ ಜನ. 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂದ್ರೆ 3 ದಿವಸ ಇರ್ತಾರೆ. ನೋಡ ಕಾಪಿ ನಾಡು ತಿಂದ ರಪ್ಪನೆ ಮುಂದೋರು ಹಂಗೆ. ಅಂದ್ರೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳೆಯೋರಿಗೆ ಪರ್ಮನೆಂಟ್ ಆಗಿ ಒಂದು ಸಕ್ಸಸ್ ಸಿಗುತ್ತೆ ಅಂತೀರಾ ಅಥವಾ? ಸರ್ ಒಳ್ಳೆ ರೀತಿಯಿಂದ ವಿಡಿಯೋ ಮಾಡಿದ್ರೆ ಸಕ್ಸಸ್ ಖಂಡಿತ ಸಿಗುತ್ತೆ. ಓಕೆ, ಅದಕ್ಕೊಂದು ಟೈಮ್ ಬರುತ್ತೆ, ಕಾಯ್ಬೇಕು ಮನ್ಸ. ಯಾವುದೇ ಬರ್ಬೇಕು ಅಂದ್ರೆ ಟೈಮ್ ಬರ್ಬೇಕು. ಓಕೆ, ಅದು ಜನಗಳು ಕೈ ಹಿಡಿತಾರೆ. ಆತರ ಹೇಳ್ತೀರಾ? ಜನ ಎಷ್ಟೇ ಸಾವಿರ ಮಾತಾಡ್ಲಿ, ನಮ್ಗೆ ಏನ್ ಅನ್ಸ್ತದೆ ಅದ್ ಮಾಡ್ಬೇಕು. ಓಕೆ, ಯಾವತ್ತಾದ್ರೂ ಒಂದು ಫೇಕ್ ಐಡಿ ಕ್ರಿಯೇಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ? ಖಂಡಿತ ಇಲ್ಲ ಸರ್, ನಾನು ಅದಕ್ಕೆ ಸವಾಸ್ಗೆ ಹೋಗಿಲ್ಲ. ಸವಾಸಕ್ಕೆ ಹೋಗಿಲ್ಲ ಅಂದ್ರೆ ಯಾರಿಗಾದ್ರೂ ಈಗ ಫೇಕ್ ಐಡಿ ಕ್ರಿಯೇಟ್ ಮಾಡ್ಬಿಟ್ಟು ನಾನು ಮೆಸೇಜ್ ಮಾಡ್ಬೇಕು ಇಲ್ಲಪ್ಪ, ಆ ಬುದ್ಧಿ ನನ್ಗೆ ಭಗವಂತ ನಮ್ಮ ಅಪ್ಪ ಅಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟೇ ಇಲ್ಲ. ನಿಮ್ಗೆ ಫೇಕ್ ಐಡಿ ಇಂದ ಏನಾದ್ರು ಇಲ್ಲ ಬರುತ್ತೆ? ಇಲ್ಲ ಸರ್, ಅಲ್ಲ ನಿಮಗೆ ಮೆಸೇಜ್ಗಳು ಬರುತ್ತೆ? ಖಂಡಿತ ಇಲ್ಲ. ಇದಕ್ಕೆ ಹೋಗೋದು ಇಲ್ಲ, ನಮಗೆ ಗೊತ್ತಿರ್ತಾರೆ ಜನಗಳಿಗೆ. ಓಕೆ, ಅದರಿಂದ ಮಾಡೋದಿಲ್ಲ ಆ ಥರ. ಓಕೆ, ಈಗ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಸರ್ ಡೈವರ್ಸ್ ಕೇಸ್ ಅಂತಂದ್ರೆ ಅವ್ರವ್ರ ಪರ್ಸನಲ್ ಅದು, ಅದಕ್ಕೆ ನಾವು ತಲೆ ಹಾಕಕ್ ಹೋಗ್ಬೇಡಿ. ಈಗ ನಾವೇನೋ ಒಂದು ಹೇಳೋದು, ಅವರೇನೋ ತಿಳ್ಕೊಳೋದು, ಅದು ತಪ್ಪಾಗುತ್ತೆ. ಅದಕ್ಕೆ ನಾವು ಹೋಗಲ್ಲ ಅಷ್ಟೇ. ಈಗ ಅದೇ ನೀವು ಈಗ ನೆಕ್ಸ್ಟ್ ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಖಂಡಿತ ಆಗ್ತೀವಿ. ಲವ್ ಮ್ಯಾರೇಜ್ ಆದ್ರೆ ಡೈವರ್ಸ್ ಎಲ್ಲ ಆಗುತ್ತೆ ಅಂತ ಭಯನಾ ಅಥವಾ ಹೇಗೆ? ಲವ್ ಅಂದ್ರೆ ಸರ್ ನಮ್ಗೆ ನಮ್ಮ ಪ್ರೀತಿಸಂತ ಹುಡುಗಿ ಈಗಿನ ಕಾಲದ ಸಿಗೋದು ತುಂಬಾ ಕಷ್ಟ ಇದೆ. ಒಳ್ಳೆ ಡ್ಯಾನ್ಸ್ ಮಾಡ್ತೀರಾ? ಅಯ್ಯೋ ಡ್ಯಾನ್ಸಿಗೆಲ್ಲ ಬೆಲೆ ಕೊಡಲ್ಲ ಸರ್. ರಿಯಲ್ ಲೈಫ್ ಬೇರೆ ಇದೆ ಬೇರೆ, ಅಲ್ಲ ನಡೆಸೋದೇ ಬೇರೆ, ಡ್ಯಾನ್ಸೇ ಬೇರೆ. ಓಕೆ, ಎಲ್ಲ ನಮ್ ಖುಷಿಗೋಸ್ಕರ ಮಾಡ್ತೀವಿ ಅಷ್ಟೇ. ಅದೇ ಇನ್ನೊಂದು ಕಮೆಂಟ್ ಹಾಕಿದ್ರೆ ಏನಪ್ಪಾ ಅಂದ್ರೆ ಕ್ರೇಜಿ ವೆಂಕಿ ಓನ್ಲಿ ಫಾರ್ ಹುಡುಗಿರಿಗೆ ಮಾತ್ರ ಲೈಕ್ ಮಾಡ್ತಾರೆ. ಇಲ್ಲಪ್ಪ, ನಾನು ಪ್ರತಿಯೊಬ್ಬರಿಗೂ ಕಂಟೆಂಟ್ ಚೆನ್ನಾಗಿದ್ರೆ ಮಾಡ್ತೀನಿ. ಓಕೆ, ಕಂಟೆಂಟ್ ಚೆನ್ನಾಗಿದೆ ಅಂದ್ರೆ ಮಾಡಲ್ಲ, ಲೈಕ್ ಮಾಡಲ್ಲ. ಅಂದ್ರೆ ಅವರು ಕಂಟೆಂಟ್ ಚೆನ್ನಾಗಿದ್ರೆ ನೀವು ಲೈಕ್ ಮಾಡ್ತೀರಾ? ವಿಡಿಯೋ ಚೆನ್ನಾಗಿರ್ಬೇಕು, ಓಕೆ, ನಮ್ಗೆ ಖುಷಿ ಆಗ್ಬೇಕು, ಮಾಡ್ತೀವಿ ಖಂಡಿತ. ಓಕೆ, ಈಗ ನಿಮ್ದು 1 lakh ಫಾಲೋವರ್ಸ್ ಇದ್ದಾರೆ, 1 lakh ಪ್ಲಸ್ ಫಾಲೋವರ್ಸ್ ಇದ್ದಾರೆ, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? 1 lakh ಫಾಲೋವರ್ಸ್ ಇದಾರೆ ಅಂದ್ರೆ ನಾವೇ ಸುಮ್ನೆ ಬಂದಿಲ್ಲ ಸರ್, ನಾವು ಕಷ್ಟ ಬಿದ್ದು ಅಂದ್ರೆ ನಮ್ಗೆ ಜನ ಮೇಲ್ಗಡೆ ತಗೊಂಬಂದಿದ್ದಾರೆ. ಓಕೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಯಾವಾಗ್ಲೂ ಸದಾ ನಾವು ಚಿರಋಣಿ. ಅವರಿಂದನೇ ನಾವು, ನಮ್ಮಿಂದ ಅವ್ರು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಓಕೆ, ಅವರಿಂದನೇ ನಾವು ಬೆಳೀತಾ ಇರೋದು, ಅವರಿಂದ ನಾವು ಅನ್ನ ತಿಂತ ಇದೀವಿ. ಯಾರೋ ಫಂಕ್ಷನ್ಗೆ ಹೋಗ್ತೀವಿ, ಯಾರಿಂದ ಅನ್ನ ತಿಂತ ಇರೋದು ಅಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆ ಇದು. ಓಕೆ, ಈಗ ನಾಳೆ ಅನ್ಫಾಲೋ ಮಾಡ್ಬೋದು, ಹೇಳಕ್ ಬರಲ್ಲ ಮನ್ಸ. ನಾವು ಒಳ್ಳೆ ರೀತಿಯಿಂದ ಇರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ ಜೊತೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮನ್ನ ಮೀಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದೇ ತರ ಬೆಳೀತಾ ಇರಿ ಇನ್ನು. ಖಂಡಿತ. ಆಯ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಎಪಿಸೋಡ್ಗಳಲ್ಲಿ ಯಾರ್ದು ಇಂಟರ್ವ್ಯೂ ಮಾಡಬೇಕು ಅಂತ ಒಂದು 3 ಜನದ್ದು ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.